जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि आसीदुदारगुणवारिधिरप्रमेयो नारायणः परतमः परमात्स एकः संशान्तसंविदखिलं जठरे निधाय लक्ष्मीभुजान्तरगतस्वरतोऽपि चाग्रे अभ्रमं भङ्गरहितमजडं विमलं सदा आनन्दतीर्थमतुलं भजे तापत्रयापहम् रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिः भवताद्विभूत्यै मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यतरणिः भासतां नो हृदं वरे तं वन्दे नरसिंहतीर्थनिलयं श्रीव्यासराट्पूजितं ध्यायन्तं मनसा नृसिंहचरणं श्रीपादराजं गुरुम् अञ्जनासूनुसान्निध्याद्विजयेन विराजितम् अजितप्रीतिजनकं भजेऽहं विजयध्वजम् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये तपो विद्याविरक्त्यादिसद्गुणौघाकरानहं वादिराजगुरून् वन्दे हयग्रीवपदाश्रयान् प्रणमत्कामधेनुञ्च भजत्सुरतरूपमं श्रीभावबोधकृत्पादचिन्तामणिमुपास्महे मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये ब्रह्मचर्यहरिप्रीतिसुविद्यावादशालिनः इष्टदान् कष्टहर्त्रन्नः विद्यामान्यान् मुनीन् नुमः तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परव्राट्चक्रवर्तिनं पूर्णप्रज्ञसुहृत्पाद्मराजमन्दिरवर्धकं श्रीविज्ञाननिधिं नौमि वेदविज्ञानदर्शकम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः अद्य कथानुवादे सति किञ्चित् पूर्वकथानुवादः ನಿನ್ನೆಯ ದಿನ ಯದು ಮಹಾರಾಜರಿಗೆ ಅವಧೂತರು ಪ್ರಕೃತಿಯನ್ನೇ ದೂರ ಮಾಡುವ ನಾಶ ಮಾಡುವ ನಾವೆಲ್ಲಿ ಪ್ರಕೃತಿಯಿಂದ ಒಂದೊಂದು ಪಾಠ ಕಲಿತ ಆ ಅವಧೂತರು 24 ಗುರುಗಳನ್ನು ಹೇಳಿದ್ದಾರೆ. ಕೆಲವೊಂದರಿಂದ ಕೆಲವು ಪಾಠ ಕಲಿತೇವೆ. ನೀರು ನಾನು ಗುರು ಅಂತ ಭಾವಿಸಿದ್ದೇನೆ. ಯಾಕೆ ಅಂದರೆ ನೀರು ಸ್ನಿಗ್ಧ ಹಾಗೂ ಮಧುರ. ಯಾರು ಅದನ್ನು ಪಾನ ಮಾಡ್ತಾರೋ ಅವರಿಗೆ ಪರಮಾನಂದವನ್ನು ಉಂಟು ಮಾಡುತ್ತೆ. ಗಂಗಾದಿ ತೀರ್ಥಗಳು ಪಾವಿತ್ರತೆಯನ್ನು ಉಂಟು ಮಾಡುತ್ತೆ. ಹಾಗೆ ನಮ್ಮ ಮನಸ್ಸು ನೀರಿನಂತೆ ಸ್ವಚ್ಛ ಆಗಿರಬೇಕು. ಮತ್ತು ಸಾಮಾನ್ಯ ನಾವು ಕೆಲವರನ್ನು ನೋಡಿದರೆ ಭಯ ಆಗ್ತಿರುತ್ತೆ. ಯಾಕೆಂದರೆ ಅವರ ಮಾತು, ಅವರ ನಡತೆ, ನಾವು ಅವರ ಸಂಪರ್ಕವನ್ನು ಸರ್ವಥಾ ಕಡಿದುಕೊಳ್ಳಬೇಕು ಅನಿಸುತ್ತೆ. ಆದರೆ ನೀರನ್ನು ನೋಡಿ ನೀರನ್ನು ಹೇಗೆ ಎಲ್ಲರೂ ಬಯಸ್ತಾರೋ ಹಾಗೆ ನಾವು ನೀರಿನಂತೆ ಎಲ್ಲರೂ ಬೇಕಾಗುವ ಹಾಗಿರಬೇಕು. ಮತ್ತು ಮಧುರ ಭಾಷೆಯಾಗಿದ್ದು ನಮ್ಮ ಸಂಪರ್ಕದಿಂದ ನಮ್ಮ ಗುಣಗಳನ್ನು ಇನ್ನೊಬ್ಬರಿಗೂ ಉಂಟು ಮಾಡಬೇಕು ಅಂತ. ಸ್ವಚ್ಛ ಪ್ರಕೃತಿ ತಸ್ನಿಗ್ಧೋ ಮಧುರಸ್ತೀರ್ಥವನ್ರಣಾಂ
ಮುನಿ ಪುನಾತ್ಯಘಾನ್ ಮಿತ್ರ ವೀಕ್ಷಣ ಸ್ಪರ್ಶ ಕೀರ್ತನೈ ಅಂತ ಹೇಳ್ತಾರೆ ಅವಧೂತರು. ವಾಲ್ಮೀಕಿಗಳ ಉದ್ಗಾರವೂ ಹಾಗೆ ಇದೆ. ಈ ತಮಸ್ಸೆಯ ನೀರನ್ನು ನೋಡಿದಾಗ ಸಣ್ಣ ಮನುಷ್ಯ ಮನೋಯಥ, ಸಜ್ಜನರ ಮನಸ್ಸಿನ ಹಾಗೆಯೇ ನೀರು ಅಂತಾರೆ. ಹಾಗಾಗಿ ಮತ್ತಷ್ಟೇ ಅಲ್ಲ, ನೀರಿನಲ್ಲಿ ಸೂರ್ಯನ ಪ್ರತಿಬಿಂಬ ಬೀಳುತ್ತೆ. ಆದರೆ ಈ ತೆರೆಗಳಿಂದ ನೀರು ಅಲ್ಲೋಲ ಕಲ್ಲೋಲವಾದಾಗ ಸೂರ್ಯನ ಪ್ರತಿಬಿಂಬ ಅಲ್ಲಿ ಬೀಳೋದಿಲ್ಲ. ಹಾಗೆ ರಾಗದ್ವೇಷಾದಿಗಳಿಂದ ಕೂಡದ ಮನಸ್ಸಿನಲ್ಲಿ ಪರಮಾತ್ಮನ ಪ್ರತಿಬಿಂಬ ಮೂಡುತ್ತೆ. ರಾಗದ್ವೇಷಾದಿಗಳೇ ತೆರೆಗಳು, ಅದರಿಂದ ಮನಸ್ಸು ಅಲ್ಲೋಲ ಕಲ್ಲೋಲಗೊಂಡಾಗ ತೆರೆಗಳು ಮೂಡಲ್ಲ. ಅದರಿಂದ ನೀರಿನಂತೆ ಮನಸ್ಸನ್ನು ಶುದ್ಧೀಕರಿಸಿಕೊಳ್ಳಬೇಕು ಅಂತ ನಾನು ನೀರಿನಿಂದ ಕಲಿತೆ ಅಂತ ಅವಧೂತರು ಹೇಳ್ತಾರೆ. ಅಗ್ನಿ 4ನೇ ಗುರು. ಅಗ್ನಿಯೂ ಕೂಡ ಒಂದು ಗುರು. ಅಗ್ನಿ ಇಲ್ಲದೆ ನಮ್ಮ ದಿನನಿತ್ಯ ಕೆಲಸವೇ ಆಗೋದಿಲ್ಲ, ಒಂದು ಅಡಿಗೆ ಆಗೋದಿಲ್ಲ. ಮತ್ತು ಚಳಿಗಾಲದಲ್ಲಿ ಅಗ್ನಿ ಬೇಕೇ ಬೇಕು. ಹಾಗಾಗಿ ಅಗ್ನಿ ನಮಗೆ ಅತ್ಯಂತ ಉಪಕಾರಕ ಅಂತ ಅಗ್ನಿಯನ್ನು ಯಾರೂ ಅಪ್ಪಿಕೊಳ್ಳಲ್ಲ. ಅಗ್ನಿಯನ್ನು ಅಪ್ಪಿಕೊಂಡರೆ ದುಃಖದಾಯಕ ಅಗ್ನಿ. ದೂರದಲ್ಲಿ ನಿಂತು ಗೌರವ ಕೊಟ್ಟು ಉಪಯೋಗಿಸ್ತಾರೆ. ಇದರಿಂದ ನಾವು ಒಂದು ಪಾಠ ಕಲಿತೆ ಅಂತ ಅನ್ಕೋತೀವಿ. ಏನು ಅಂದರೆ, ಮನುಷ್ಯನ ವ್ಯಕ್ತಿತ್ವವು ಹಾಗೆ ಇರಬೇಕು. ಅಗ್ನಿಯಂತೆ ಮನುಷ್ಯ ಉಪಕಾರಿಯಾಗಿರಬೇಕು. ಯಾರು ನಮ್ಮ ತಲೆ ಮೇಲೆ ಬಂದು ಕೂಡಬಾರದು. ಅಗ್ನಿಯ ಥರ ದೂರವಿಟ್ಟು ನಮ್ಮಿಂದ ಉಪಕಾರ ಪಡಿತಾ ಇರಬೇಕು. ಆ ಥರ ಗಾಂಭೀರ್ಯತೆ ಮತ್ತು ಅಗ್ನಿ ಭಯಂಕರ ಹೇಗೋ ಹಾಗೆ ತಪ್ಪು ಮಾಡಿದಾಗ ನಾವು ಅದನ್ನು ಖಂಡನೆ ಮಾಡಬೇಕು. ಈ ರೀತಿಯಾದ ಈ ತರಹದ ವ್ಯಕ್ತಿತ್ವ ನಾನು ಅಗ್ನಿಯಿಂದ ಕಲಿತೆ ಅಂತ ಅವಧೂತರು ಹೇಳಿ. ಚಂದ್ರನಿಗೆ ವೃದ್ಧಿಕ್ಷಯಗಳಿಲ್ಲ, ಆದರೆ ಅವನ ಕಲೆಗಳಿಗೆ ವೃದ್ಧಿಕ್ಷಯಗಳಿದೆ. ಇದರಿಂದ ಒಂದು ತತ್ವ ಏನು ಅಂದರೆ, ಜೀವನ ದೇಹಕ್ಕೆ ಉತ್ಪತ್ತಿ ವಿನಾಶಗಳಿದ್ರೂ ಕೂಡ ಜೀವನ ಸ್ವರೂಪಕ್ಕೆ ಯಾವುದೇ ವಿಧವಾದ ಉತ್ಪತ್ತಿ ನಾಶ ಇಲ್ಲ. ಅಷ್ಟೇ ಅಲ್ಲದೆ ದೇಹ ವೃದ್ಧಿ ಮತ್ತು ಕ್ಷಯ, ಇದಕ್ಕೆ ಸಂತೋಷ ಮತ್ತು ದುಃಖ ಎರಡೂ ಪಡಬಾರದು ಅನ್ನುವ ಅಂಶವನ್ನು ನಾನು ಚಂದ್ರನಿಂದ ಕಲಿತೆ ಅಂತ. ಇದನ್ನೇ ದಾಸರಾಯರು ಸಂಕ್ಷಿಪ್ತವಾಗಿ ತುಂಬ ಚಂದವಾಗಿ ಮಾತಾಡಿದ್ದು, ತಾನಲ್ಲ, ತನ್ನದಲ್ಲ, ಮುಂದೆ ಬಾಹೋದಲ್ಲ ಅಂತ ಹೇಳಿ ದಾಸರಾಯರು ಇದನ್ನು ಸಂಕ್ಷಿಪ್ತ 3 ಮಾತಿನಿಂದ ಸಂಗ್ರಹ ಮಾಡ್ತಾರೆ. ಇನ್ನು ಸೂರ್ಯನನ್ನು ನೋಡಿ ನಾನು ಕಲಿತ ಪಾಠ ಏನು ಅಂದರೆ, ಸೂರ್ಯ ಕೆರೆ, ಬಾವಿ, ಸಮುದ್ರಗಳ ಎಲ್ಲ ನೀರನ್ನು ತಾನು ಸ್ವೀಕಾರ ಮಾಡ್ತಾನೆ. ಆದರೆ ಎಂದೂ ಸ್ವೀಕರಿಸಿದ ನೀರನ್ನು ತನ್ನ ಸ್ವಾರ್ಥಕ್ಕೋಸ್ಕರ ಬಳಸೋದಿಲ್ಲ. ಹಾಗೆ ಜ್ಞಾನಿಗಳು ಕೂಡ ಇತರರಿಂದ ಸಂಪತ್ತನ್ನು ಸ್ವೀಕಾರ ಮಾಡ್ತಾರೆ. ಆದರೆ ಸಂಪತ್ತು ಸ್ವೀಕರಿಸಿದರೂ ಸ್ವಾರ್ಥಕ್ಕಾಗಿ ವಿನಿಯೋಗ ಮಾಡಬಾರದು. ಈ ಒಂದು ಅಂಶವನ್ನು ನಾವು ಸೂರ್ಯನಿಂದ ಕಲಿತೆ. ಇನ್ನು ಕಪೋತ, ಇದರಿಂದ ಒಂದು ಒಳ್ಳೆಯ ಪಾಠ ಕಲಿತೆ ಅಂತಾನೆ. ಏನು ಅಂದರೆ, ಒಂದು ಗಂಡು ಪಾರಿವಾಳ, ಹೆಣ್ಣು ಪಾರಿವಾಳ, ಸುಖವಾದ ದಾಂಪತ್ಯ. ಆ ಹೆಣ್ಣು ಪಾರಿವಾಳದಿಂದ ಚಿಕ್ಕ ಚಿಕ್ಕ ಮರಿಗಳ ಉತ್ಪತ್ತಿಯಾಯಿತು. ಭಾಗವತ ಹೇಳುತ್ತೆ, ಲೋಕದ ಅಸ್ತಿತ್ವವೇ ಪರಮಾತ್ಮನ ಅಸ್ತಿತ್ವವನ್ನು ಕುರಿತು ಪ್ರಯೋಜಕ. ಲೋಕದಲ್ಲಿರುವ ವಿಲಕ್ಷಣ ಪದಾರ್ಥವನ್ನು ನೋಡಿದಾಗ ಪರಮಾತ್ಮನ ಅಸ್ತಿತ್ವದ ಬಗ್ಗೆ ಖಂಡಿತ ವಿಶ್ವಾಸ ಮೂಡುತ್ತೆ. ಶಕ್ತಿಭಿ ದುರ್ವಿಭಾವ್ಯಾಭಿ ಸೂಚಿತ ವಯವ ಹರೇಹೇ ಕೋಮಲಾಂಗ ತನೂರುಹ. ಇಂತಹ ಮೊಟ್ಟೆ, ಚಿಕ್ಕ ಅಂಡ, ಅದರ ಒಳಗೆ ಏನಿರೋಕ್ಕೆ ಸಾಧ್ಯ? ಕ್ರಮವಾಗಿ ಪಕ್ಷಿಗಳು ಹುಟ್ಟುತ್ತೆ. ಪಕ್ಷಿಗಳ ಮೇಲೆ ಮೃದುವಾದ ಕೂದಲು, ಇಂತಹ ಅದ್ಭುತ ಸೃಷ್ಟಿ. ಇದರಿಂದ ಪರಮಾತ್ಮನ ಅಸ್ತಿತ್ವವನ್ನು ಊಹೆ ಮಾಡಬಹುದು. ಈ ರೀತಿಯಾಗಿ ಒಂದು ಸುಖ ಪಾರಿವಾಳ ಸಂಸಾರ ಅಂತ ಹೇಳ್ಬೋದು ನಾವು. ಸುಖ ದಾಂಪತ್ಯ, ಸುಖ ಒಂದು ಪಾರಿವಾಳಗಳ ಸಂಸಾರ ಸಾಗ್ತಾ ಇತ್ತು. ಒಮ್ಮೆ ಆ ಗಂಡು ಹಕ್ಕಿ, ಹೆಣ್ಣು ಪಾರಿವಾಳ ಎರಡೂ ಕೂಡ ಆಹಾರವನ್ನು ತಂದುಕೊಡಬೇಕು ಅಂತ ಬೇರೆ ಕಡೆಯಲ್ಲಿ ಹೋಗಿದೆ. ಒಬ್ಬ ಬೇಡ ಬಂದಿದ್ದಾನೆ, ಬಲೆ ಹಾಕಿದ್ದಾನೆ. ಈ ಎಲ್ಲ ಮರಿಗಳು ಆಹಾರದ ಆಸೆಗೆ ಆ ಜಾಲದಲ್ಲಿ ಸಿಲುಕಿದೆ. ಗಂಡು ಪಾರಿವಾಳ, ಹೆಣ್ಣು ಪಾರಿವಾಳ ಎಲ್ಲ ಬಂದಿದೆ. ತಾಯಿಗೆ ಮಕ್ಕಳ ಮೇಲೆ ಮಮತೆ ಜಾಸ್ತಿ, ಒಂದು ಸ್ವಲ್ಪ ಅಪ್ಪನಿಗಿಂತ. ಹೆಣ್ಣು ಪಾರಿವಾಳವು ಕೂಡ ತಾನೂ ಸಿಕ್ಕಿದೆ. ಗಂಡು ಪಾರಿವಾಳಕ್ಕಿನ್ನೂ ಕಷ್ಟ ಆಯಿತು. ಮಕ್ಕಳೂ ಇಲ್ಲ, ಹೆಂಡತಿಯೂ ಇಲ್ಲ, ನನ್ನ ಅಸ್ತಿತ್ವವೇ ಇಲ್ಲ ಅಂತ ಭಾವಿಸುತ್ತಾ ಗಂಡು ಪಾರಿವಾಳ. ಅದು ಮತ್ತು ಪುನಃ ಪಾಶಕ್ಕೊಳಗಾಗುತ್ತೆ. ಅಲ್ಲಿ ಬೇಟೆಗಾರನಿಗೆ ತುಂಬ ಆನಂದ. ಇವತ್ತು ನಾನು ಬಹುಶಃ ಬಲಗಡೆ ಎದಿರಬೇಕು ಅಂತ ಭಾವಿಸಿ ಅವನಷ್ಟು ಪಾರಿವಾಳಗಳನ್ನು ತನ್ನ ಭಕ್ಷಣಕ್ಕಾಗಿ ತೆಗೆದುಕೊಂಡು ಹೋಗ್ತಾನೆ. ದೊಡ್ಡ ಸಂದೇಶ ಅಂತಾರೆ. ಹಾಗೆ ಸಂಸಾರವೇ ಒಂದು ಮೃತ್ಯು. ಇದರ ಪಾಶಕ್ಕೆಲ್ಲರೂ ಬದ್ಧರಾಗ್ತೇವೆ ನಾವು.
ನಾವು ಇನ್ನೊಬ್ಬರಿಗೋಸ್ಕರ ದುಃಖ ಪಡ್ತಾ ಕೂತ್ರೆ ನಮ್ಮ ಜೀವನವು ವ್ಯರ್ಥವಾಗತ್ತೆ. ಹಾಗಾಗಿ ನಾನು ಎಲ್ಲ ಬಂಧು ಬಾಂಧವರಿಂದ ದೂರ ಕುಳಿತು ಇಲ್ಲಿ ಬಂದು ಯಾವರ ಚಿಂತೆಯೂ ಮಾಡುತ್ತಾ ಇಲ್ಲ. ಈ ಪಾಠವನ್ನು ನಾನು ಅವರಿಂದ ಕಲಿತೆ ಅಂತ. ಇಷ್ಟಾದ ಮೇಲೆ ನಾನು ಅಜಗರದಿಂದ ಒಂದು ಪಾಠ ಕಲಿತೆ. ಯಾಕೆ ಅಂದರೆ ಹೆಬ್ಬಾವು ತನ್ನ ಆಹಾರಕ್ಕೋಸ್ಕರ ತನ್ನ ಆಹಾರಕ್ಕೆ ತನ್ನ ಉದರ ಪೂರಣೆಗೆ ಪರಿಶ್ರಮ ಎಂದೂ ಪಟ್ಟದ್ದೇ ಇಲ್ಲ. ಏನು ಸಿಗುತ್ತೋ ಅದನ್ನು ಸ್ವೀಕಾರ ಮಾಡುತ್ತೆ. ಸಿಕ್ಕಿಲ್ಲ ಅಂದರೆ ಅನೇಕ ದಿನಗಳ ಕಾಲ ಏಕಾದಶಿ ಉಪವಾಸ ಮಾಡುತ್ತೆ ಹೆಬ್ಬಾವು. ಹಾಗೆ ಯಾರು ಜ್ಞಾನಿಗಳಾಗಿರ್ತಾರೋ ತಮ್ಮ ಸುಖಕ್ಕೋಸ್ಕರ ಏನು ಪ್ರಯತ್ನ ಪಡ್ತಾ ಇರೋದಿಲ್ಲ. ಸುಖ ಹೇಗೆ ಸಹಜವೋ ದುಃಖವನ್ನು ಕೂಡ ಸಹಜ ಅಂತ ಭಾವಿಸ್ತಾರೆ ಎಲ್ಲ ಜ್ಞಾನಿಗಳು. ಹಾಗಾಗಿ ನಾನೇನು ಮಾಡಿದ್ದೆ ಅಂದರೆ ಆಹಾರಕ್ಕೋಸ್ಕರ ಪ್ರಯತ್ನ ಪಡಬಾರ್ದು, ಹರಿಯೇ ರಕ್ಷಕ ಅನ್ನೋ ವಿಶ್ವಾಸ ಇಟ್ಟುಕೊಂಡು ನಾನು ಮಾಡಿದ್ದೇನು ಅಂತಂದರೆ ಆಹಾರ ತನ್ನಷ್ಟಕ್ಕೆ ಬಂದದ್ದನ್ನು ಸ್ವೀಕಾರ ಮಾಡ್ತಾ ಇದ್ದೆ. ಇಲ್ಲ ಅಂದರೆ ನಾನು ಸ್ವೀಕಾರ ಮಾಡ್ತಾ ಇರಲಿಲ್ಲ. ಈ ತತ್ವವನ್ನು ಆಹಾರಕ್ಕೋಸ್ಕರ ವೃಥಾ ಹರಿಸ್ಮರಣೆ ಬಿಟ್ಟು ಕಾಲಹರಣ ಮಾಡಬಾರ್ದು ಎಂಬ ತತ್ವವನ್ನು ನಾನು ಹೆಬ್ಬಾವಿನಿಂದ ಕಲಿತೆ ಅಂತ. ಮುಂದೆ ಸಮುದ್ರವು ನನಗೊಂದು ಗುರು, ರತ್ನಾಕರ. ಸಮುದ್ರ ನೋಡಲಿಕ್ಕೆ ಚಂದ. ಮಳೆಗಾಲದಲ್ಲಿ ನೀರು ಬಹಳ ಬಂದರೂ ಸಮುದ್ರ ಉಬ್ಬಲ್ಲ. ಮಳೆ ಬರದೆ ಎಷ್ಟೇ ಬರಗಾಲ ಬಂದರೂ ಸಮುದ್ರ ಕುಗ್ಗೋದು ಇಲ್ಲ. ಪ್ರಸನ್ನತೆ ಗಾಂಭೀರ್ಯಗಳಿಂದ ಸಮುದ್ರ ಶೋಭಿಸ್ತಾ ಇರುತ್ತೆ. ಹಾಗೆ ನಾವು ಎಲ್ಲೂ ಸುಖ ದುಃಖಗಳು ಬಂದಾಗ ಮೀರಿ ಎಲ್ಲೂ ವರ್ತಿಸಬಾರದು ಅಂತ ಪಾಠವನ್ನು ನಾನು ಸಮುದ್ರದಿಂದ ಕಲಿತೆ ಅಂತ ಹೇಳಿ. ಇನ್ನೊಂದು ಗುರು ಪತಂಗ. ಈ ಪತಂಗಗಳು ಏನು ಮಾಡುತ್ತೆ ಅಂದರೆ ಎಣ್ಣೆ ದೀಪವನ್ನು ನೋಡಿ ಇದು ಒಂದು ಹೆಣ್ಣು ಅಂತ ಭ್ರಮಿಸಿ ತಾವು ಮೃತ್ಯುವಿಗೆ ತುತ್ತಾಗುತ್ತೆ. ಹಾಗೆ ಯಾಕೆಂದರೆ ರೂಪಮೋಹ. ಹಾಗೆ ಎಲ್ಲ ಪ್ರಪಂಚ ಅಂದರೆ ಬಣ್ಣ ಬಣ್ಣದ ರೂಪಗಳು. ಆ ಬಣ್ಣ ಬಣ್ಣದ ರೂಪಕ್ಕೆ ಒಳಗಾಗಿ ಬಣ್ಣ ಬಣ್ಣ ರೂಪಗಳು ಮತ್ತು ಬಣ್ಣ ಬಣ್ಣದ ವ್ಯಕ್ತಿತ್ವ. ನಮಗೆ ಬಣ್ಣ ಬಣ್ಣ ರೂಪ ಗೊತ್ತಾಗುತ್ತೆ, ಬಣ್ಣ ಬಣ್ಣ ವ್ಯಕ್ತಿತ್ವ ಗೊತ್ತಾಗೋದಿಲ್ಲ. ನಮ್ಮ ನಿಷಿದ್ಧ ಕಾರ್ಯಗಳ ಕಡೆ ನಮ್ಮ ಮನಸ್ಸು, ನಮ್ಮ ಕಣ್ಣು ನಮ್ಮನ್ನು ಮಾಡುವಂತೆ ಪ್ರೇರಣೆ ಕೊಡುತ್ತೆ. ಆದ್ದರಿಂದ ಯಾರು ಆತ್ಮನ ಒಳಿತನ್ನು ಬಯಸ್ತಾನೋ ಅವನು ಈ ರೂಪದ ಮೋಹವನ್ನು ಬಿಡಬೇಕು ಅಂತ ನಾನು ಕಲಿತೆ ಇಷ್ಟು ಹೇಳಿ. ಇನ್ನೊಂದು ಅಪರೂಪದ ನೀತಿ ಏನು ಅಂದರೆ ಜೇನುಹುಳದಿಂದ ನಾನು ಇನ್ನೊಂದು ಪಾಠ ಕಲಿತೆ ಅಂತ. ಏನು ಪಾಠ ಅಂದರೆ ಸಂಪತ್ತನ್ನು ಯಾವತ್ತು ಗಳಿಸಿ ಕೂಡಿಟ್ಟರೆ ಜೇನುಹುಳದ ಗೂಡಿನಂತೆ ಎಲ್ಲವೂ ನಾಶವಾಗುತ್ತೆ. ನಾವೇನು ಅಲ್ಲಿ ಹೇಗೆ ಪಾಪ ಜೇನುಹುಳ ಏನೋ ಕಷ್ಟಪಟ್ಟಿದೆ, ಅದರ ಭೋಗ ಮಾಡುವುದು ಇನ್ಯಾರು. ಹಾಗೆ ನಾವು ಕೂಡಿಟ್ಟ ಸಂಪತ್ತೆಲ್ಲ ಮತ್ತೊಬ್ಬರು ಭೋಗಿಸ್ತಾರೆ. ಆದ್ದರಿಂದ ಗಳಿಸಿದ ಸಂಪತ್ತು ವಿತರಣೆ ಮಾಡಬೇಕು. ಯಾಕೆ ಅಂದರೆ ಮಹಾಭಾರತದಲ್ಲಿ ನೇರವಾಗಿ ಒಂದು ಮಾತಾಡ್ತಾರೆ. ಯಾರಿಗೆ ದುಡ್ಡಿದ್ದು ದಾನ ಮಾಡಿಲ್ಲವೋ, ಯಾರು ದರಿದ್ರನಾಗಿಯೂ ತಪಸ್ವಿಯಾಗಿಲ್ಲವೋ ಅವರಿಗೇನು ಶಿಕ್ಷೆ ಅಂದರೆ ಕಲ್ಲು ಕಟ್ಟಿ ಸಮುದ್ರಕ್ಕೆ ಹಾಕಿರಿ ಅಂತಾರೆ. ಧನವಂತ ಮದಾತಾರಂ ದರಿದ್ರಂ ಚ ತಪಸ್ವಿನಂ. ಅದರಿಂದ ಸಂಪತ್ತನ್ನು ಕೂಡಿಡಬಾರದು ಅಂತ ಕಲಿತೆ ಅಂತ ಇನ್ನೊಂದು ಬಗೆಯಲ್ಲಿ ನಾವು ಈ ಪ್ರಸಂಗವನ್ನು ನೋಡಬಹುದು. ಬ್ರಹ್ಮದೇವರ ಬಳಿ ಎಲ್ಲ ದಾನವರು, ದೇವತೆಗಳು, ಮಾನವರೆಲ್ಲ ಹೋಗಿ ಕೇಳ್ತಾರೆ, ನಮಗೂ ಒಂದು ಒಳ್ಳೆ ಉಪದೇಶ ಮಾಡಿರಿ ಅಂತ. ಬ್ರಹ್ಮದೇವರು ದಾ 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 ಅಂತ 3 ಬಾರಿ ಹೇಳ್ತಾರೆ. ಮೊದಲು ದೇವತೆಗಳಿಗೆ ದಾ ಅಂತ ಹೇಳಿದೆ. ಏನಂದ್ರೆ ನಿಮಗೆ ಜಾಸ್ತಿ ಕ್ರೌರ್ಯ ಬಿಟ್ಟು ಸ್ವಲ್ಪ ದಯೆಯನ್ನು ನೀವು ನಿಮ್ಮ ಜೀವನದಲ್ಲಿ ದಯೆಯಿಂದ ಹೇಗಿರಬೇಕು ಅಂತ ಕಲಿತುಕೊಳ್ಳಿ ಅಂತ ಅವರಿಗೆ ಉಪದೇಶ ಮಾಡ್ತಾರೆ. ಅವರು ಕೇಳೋದಿಲ್ಲ, ಉಪದೇಶ ಅಂತ ಮಾಡಿದ್ದಾರೆ. ಆದರೆ ಮಾನವರಿಗೆ ದೈತ್ಯರ ಹಾಗೆ ಕ್ರೌರ್ಯ ಇಲ್ಲ, ಲೋಭ ಇರುತ್ತೆ ಅವರಿಗೆ. ಎಲ್ಲ ನಮಗೇ ಬೇಕು ಅಂತ ಅದಕ್ಕೆ ದಾ ಅಂತಾರೆ. ಲೋಭ ಬಿಟ್ಟು ದಾನ ಮಾಡ್ರಿ ಅಂತ ಅವ್ರಿಗೆ ಹೇಳಿದ್ರಂತೆ ಬ್ರಹ್ಮದೇವರು. ಸರಿ, ದೇವತೆಗಳನ್ನು ನೋಡ್ತಾರೆ, ಎಲ್ಲ ಔದಾರ್ಯ ಇದೆ, ಲೋಭ ಇಲ್ಲ, ಸ್ವಲ್ಪ ದಯ ಕಡಿಮೆ ಇರುತ್ತೆ. ಅವ್ರಿಗೆ ದಾ ಅಂತಾರೆ. ನೀವು ದಯವಂತರಾಗಿರಿ, ದಾರಿ ತಪ್ಪಬೇಡಿ, ಇಂದ್ರಿಯ ನಿಗ್ರಹ ಉಳ್ಳವರಾಗಿರಿ ಅಂತ ಅವ್ರಿಗೆ ಹೇಳ್ತಾರಂತೆ. ದ ಅಂದರೆ ದಮನ, ಅರ್ಥಾತ್ ನಿಮ್ಮ ಇಂದ್ರಿಯ ನಿಗ್ರಹ ಮಾಡಿಕೊಳ್ಳರಿ ಅಂತ ನಿಮಗೆ. ಯಾಕೆಂದರೆ ದೇವತೆಗಳಿಗೆ ಔದಾರ್ಯ ಇದೆ, ಆದರೆ ಇಂದ್ರಿಯ ನಿಗ್ರಹ ಇಲ್ಲ. ಈ ರೀತಿಯಾಗಿ ದಾ 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 ಅಂತ 3 ಬಾರಿ ಹೇಳ್ತಾರಂತೆ. ಹಾಗಾಗಿ ಜೇನುಹುಳುವಿನಿಂದ ನಾನು ಕಲಿತಿದ್ದೇನು ಅಂದರೆ ನಾವು ದಾನ ಮಾಡಬೇಕು, ಒಟ್ಟು ವಿತರಣೆಯೂ ಮಾಡಬೇಕು, ಅತಿ ಸಂಗ್ರಹ ಮಾಡಬಾರದು, ಅನರ್ಥಕ್ಕೆ ದಾರಿ ಎಂಬ ಪಾಠವನ್ನು ನಾವು ಜೇನುಹುಳದಿಂದ ಕಲಿತೆ. ಅದಕ್ಕೆ ಇಲ್ಲಿ ಆರಾಮವಾಗಿ ಮಲಗಿದ್ದೇನೆ, ಏನೂ ಇಲ್ಲದೆ ಅಂತ ಇಷ್ಟು ಹೇಳಿ ಮುಂದೆ ಆನೆಯಿಂದ ಒಂದು ಪಾಠ ಕಲಿತೆ ಅಂತಾನೆ. ಸ್ಪರ್ಶನ ಮೋಹ.
ಒಂದು ಆನೆಗೆ ಮದ ಬಂದಾಗ ಏನು ಮಾಡಬೇಕು ಅಂದರೆ ಒಂದು ಹೆಣ್ಣಾನೆ ನಿಲ್ಲಿಸ್ತಾರೆ ಮುಂದೆ. ಆ ಹೆಣ್ಣಾನೆಯ ಸ್ಪರ್ಶ ಮಾಡಲು ಸುಗ ಆ ಗಂಡಾನೆ ವಿಹಾರಕ್ಕಾಗಿ ಓಡೋಡಿ ಬರುತ್ತೆ. ಅವರು ಒಂದು ಏನು ಉಪಾಯ ಮಾಡಿರ್ತಾರೆ ಅಂದರೆ ಒಂದು ತೆಗ್ಗು ತೆಗೆದು ಕಟ್ಟಿಗೆ ಇಟ್ಟು ಎಲೆ ಮೇಲೆ ಮುಚ್ಚಿರುತ್ತಾರೆ. ಆನೆಗೆ ಸ್ಪರ್ಶದ ಮೋಹ, ಆಲಿಂಗನದ ಸುಖಾಪೇಕ್ಷಿ, ಅದು ಸುಖಾರ್ಥಿ. ಈ ಕೆಳಗಿನ ತಗ್ಗು ಯಾವುದೂ ಕಾಣೋದಿಲ್ಲ. ಕೊನೆಗೆ ಆ ತಗ್ಗಿನ ಒಳಗೆ ಬೀಳುತ್ತೆ. ಅದು ತಲೆಗಟ್ಟಿಸಿ ಮದ ಕ್ಷೀಣವಾಗುವ ತನಕ ಅದನ್ನು ಮೇಲೆ ಕರೆದುಕೊಳ್ಳುವ ಪದ್ಧತಿ ಇಲ್ಲ. ಹಾಗಾಗಿ ಸೌಂದರ್ಯಕ್ಕೆ ಸ್ಪರ್ಶದ ಮೋಹಕ್ಕೆ ಮರುಳಾದರೆ ಅಧಪತನ ನಿಶ್ಚಿತ. ಆದ್ದರಿಂದ ಸ್ಪರ್ಶದ ಮೋಹಕ್ಕೆ ಮರುಳಾಗಬಾರದು ಅಂತ ನಾನು ಆನೆಯಿಂದ ನೋಡಿ ಕಲಿತೆ ಅಂತಾನೆ. ಇಷ್ಟು ಹೇಳಿ ಇನ್ನೊಬ್ಬ ಬೇಡ ಏನು ಮಾಡ್ತಾನೆ ಅಂದರೆ, ಕಾಡಿನಲ್ಲಿ ಎಲ್ಲ ಜೇನು ಹುಳಗಳು ಮಧುವನ್ನು ಸಂಗ್ರಹಿಸಿಟ್ಟಾಗ ಬೇಡ ಸುಲಭವಾಗಿ ಸಂಗ್ರಹ ಮಾಡ್ತಾನೆ. ಹಾಗೆ ನಮಗೂ ಆ ಜೀವನ ಏನಂದ್ರೆ, ನಾವು ಕೂಡ ಸಂಗ್ರಹ ಮಾಡಬೇಕು ಅಂತಿಲ್ಲ. ತಾನು ತಿನ್ನದೆ ಮತ್ತೊಬ್ಬರಿಗೆ ಕೊಡದೇ ಇರುವ ಧನ ಆರಾಮವಾಗಿ ನಮಗೂ ಸಿಗದೆ ಬೇರೊಬ್ಬರಿಗೆ ಹೇಗೆ ತಲುಪುತ್ತೋ ಹಾಗೆ ಗೃಹಸ್ಥರಿಗೆಲ್ಲ ಸಂಪಾದಿಸಿದ್ದು ನನಗೆ ದೊರಕುತ್ತೆ. ಹಾಗಾಗಿ ನಾನೇನು ಕಲಿತೆ ಅಂದರೆ, ಹೇಗೆ ಬೇಡ ಶ್ರಮವಿಲ್ಲದೆ ಬೇಡನಿಗೆ ದ್ರವ್ಯ ದೊರಕುತ್ತೋ ನನಗೂ ದೊರಕುತ್ತೆ ಎಂಬಂತಹ ವಿಶ್ವಾಸ ನನಗೆ ಬಂತು ಅಂತ ನಾನು ಬೇಡನಿಂದ ಕಲಿತೆ ಅಂತಾನೆ. ಜಿಂಕೆ ಬೇಟೆಗಾರರು ಒಂದು ತರಹ ಪುಂಗಿ ಓದ್ತಾರೆ. ಪುಂಗಿಗೆ ವಶವಾಗಿ ಜಿಂಕೆ ಸಿಕ್ಕು ಬೀಳುತ್ತೆ. ಅದರಂತೆ ಈ ಮಕ್ಕಳ ಕಲಭಾಷಣ, ಹೆಂಡತಿಯ ಸರಸ ಸಲ್ಲಾಪ ಇದು ಕೇಳುತ್ತಾ ಕೂತರ ಮೃತ್ಯುಕೋಪಕ್ಕೆ ಬಲಿಯಾಗ್ತೇವೆ. ಆದ್ದರಿಂದಾಗಿ ಶಬ್ದಗಳ ಮೋಹಕ್ಕೆ ನಾ ಬಲಿಯಾಗಬಾರದು ಅಂತ ಜಿಂಕೆಯಿಂದ ಕಲಿತೆ ಅಂತಿಷ್ಟು ಹೇಳಿ, ಮೀನು ಜಿಹ್ವಾ ಚಾಪಲ್ಯ ಬಿಡಬೇಕು ಅಂತ ಒಳ್ಳೆ ವಿಷಯ ಇದೆ ಇಲ್ಲಿ. ಏಕೆಂದರೆ ಮೀನಿಗೆ ತುಂಬ ಜಿಹ್ವಾ ಚಾಪಲ್ಯ. ಗಾಳ ಹಾಕ್ತಾರೆ, ಗಾಳವನ್ನು ಆಹಾರ ಅಂದುಕೊಂಡು ಬಾಯಿ ಹಾಕಿ ಮೃತ್ಯುವಿಗೆ ತುತ್ತಾಗತ್ತೆ ಮೀನು. ಹಾಗೆ ಯೋಗಿಯಾದವ ಮೊದಲು ರಸನೇಂದ್ರಿಯ ಗೆಲ್ಲಬೇಕು ಅಂತ. ಅದಕ್ಕೆ ಅಂತಾರೆ, ಸರಿ ಇಂದ್ರಿಯ ಗೆಲ್ಲಬೇಕು ಅಂದರೆ ಇಂದ್ರಿಯಕ್ಕೆ ಉಪವಾಸ ಹಾಕಬೇಕು. ಇಂದ್ರಿಯ ಗೆಲ್ತೇವೆ ಅಂದರೆ ಅದಕ್ಕೆ ಯಾವ ಇಂದ್ರಿಯಕ್ಕೆ ಉಪವಾಸ ಕೆಡಹಿದರೂ ಕೂಡ ಇಂದ್ರಿಯ ಗೆಲ್ಲಬಹುದು. ಆದರೆ ರಸನೇಂದ್ರಿಯಕ್ಕೆ ಉಪವಾಸದಿಂದ ಇನ್ನೂ ತಿನ್ನುವ ಚಪಲ ವೃದ್ಧಿಯಾಗತ್ತೆ ಹೊರತು ಉಪವಾಸದಿಂದಲೂ ಜಿಹ್ವೇಂದ್ರಿಯ ಗೆಲ್ಲೋದು ಸುಲಭ ಅಲ್ಲ. ಹಾಗಾಗಿ ರಸನೇಂದ್ರಿಯ ಗೆಲ್ಲಬೇಕು ಅಂತ ಕಲಿತು. ಇದನ್ನೇ ಭಾಗವತ ಹೇಳಿದ್ದು. ಇಂದ್ರಿಯಾಣಿ ಜಯಂತ್ಯಾಶು ನಿರಾಹಾರ ಮನೀಷಿಣಃ ವರ್ಜಯಿತ್ವಾ ತು ರಸನಂ ಅಸೌರಸ್ಯೇಹಿ ವರ್ಧತೆ. ಆದ್ದರಿಂದ ಈ ಪಾಠವನ್ನು ನಾನು ಮೀನಿನಿಂದ ಕಲಿತೆ ಅಂತ ಹೇಳಿ, ಪಿಂಗಳ ಅನ್ನೋ ವೇಶ್ಯ ನನಗೆ ಗುರು. ಯಾರು ಅಂದರೆ, ನಾವೇನು ತ್ರಿವಕ್ರೆ ಅಂತ ಪಾತ್ರವನ್ನು ನೋಡುತ್ತೇವೆ, ಇವಳೇ ಆ ರೂಪದಲ್ಲಿ ಕೃಷ್ಣನ ಕೈ ಹಿಡಿದ ಹೆಂಗಸು. ವೇಶ್ಯಾವೃತ್ತಿ. ಒಂದು ದಿನ ಪರಪುರುಷರಿಗಾಗಿ ಕಾದಿದ್ದಾಳೆ, ಯಾರೂ ಬರಲಿಲ್ಲ. ವಿಚಾರ ಮಾಡ್ತಾಳೆ, ಹೊರಗಿನ ದೈಹಿಕ ಸುಖಕ್ಕೋಸ್ಕರ ಏನೇನೋ ಪ್ರಯತ್ನ ಪಡ್ತಾ ಇದ್ದೇನೆ, ಒಳಗೆ ಪರಮಾತ್ಮ ಇದ್ದಾನೆ, ಅವನಿಗೋಸ್ಕರ ಕಾದಿದ್ದರೆ ಮೋಕ್ಷವನ್ನೇ ಕೊಡ್ತಾ ಇದ್ದ ಅಂತ ಹೇಳಿ ಈ ಸಹವಾಸ ಸಾಕು ಅಂತ. ಸಂತಂ ಸಮೀಪೇ ರಮಣಂ ರತಿಪ್ರದಂ ವಿತ್ತಪ್ರದಂ ನಿತ್ಯಮಿಮಂ ವಿಹಾಯ ಅಕಾಮದಂ ದುಃಖ ಭಯಾತಿ ಶೋಕ ಮೋಹಪ್ರದಂ ತುಚ್ಛಮಹಂ ಭಜೇನ್ಯಾಂ ಅಂಥೇಳಿ ಒಳಗಿರುವ ರತಿಪ್ರದನನ್ನೇ ಉಪಾಸನೆ ಮಾಡ್ತಾ ವಿರಕ್ತಳಾಗಿ ಜೀವನ ಸಾಗಿಸ್ತಾಳೆ. ಹಾಗೆ ಯಾಕೆ ಅಂದರೆ ಅವಳ ವಿಚಾರ ಏನು ಗೊತ್ತಾ, ದೇಹ ಅನ್ನೋದು ಚರ್ಮದ ಹೊದಿಕೆ. ಪ್ರಪಂಚದಲ್ಲಿ ಯಾವ ವಸ್ತುಗಳನ್ನು ನಾವು ಹೇಸಿಗೆ ಪಡ್ತೇವೋ ಅಪವಿತ್ರವಾದ ಎಲ್ಲ ವಸ್ತುಗಳ ಸಂಗಮ ದೇಹದಲ್ಲಿದೆ. ಅದರಿಂದ ಇದರ ಮೇಲೆ ಮೋಹ ಬಿಡಬೇಕು. ಅದರಿಂದ ವೈರಾಗ್ಯವನ್ನು ಕಲಿತೆ ಆ ಪಿಂಗಳ ಎಂಬ ವೇಷೆಯಿಂದ ಅಂತಿಷ್ಟು ಹೇಳಿ, ಕುರರ ಪಕ್ಷಿ. ಸಾಮಾನ್ಯ ಪಕ್ಷಿಗಳು ಕೂಡ ಮನುಷ್ಯನಿಗೆ ದೊಡ್ಡ ದೊಡ್ಡ ಪಾಠ ಕಲಿಸುತ್ತೆ. ಒಂದು ಕುರರ ಅಂತ ಒಂದು ಪಕ್ಷಿ ಒಂದು ಮಾಂಸದ ತುಂಡನ್ನು ಕಚ್ಚಿಕೊಂಡಿದೆ. ಭಯ ಶುರುವಾಯಿತು. ನನಗಿಂತ ದೊಡ್ಡ ಹಕ್ಕಿಗಳು ಬಂದು ಮಾಂಸದ ತುಂಡನ್ನು ಕಸಿದುಕೊಂಡು ಹೋಗುತ್ತೆ ಅಂತ. ಒಂದೆಡೆ ಕುಳಿತಿದೆ, ಯಾವುದೇ ಚಿಂತೆ ಇಲ್ಲದೆ ಮಾಂಸದ ತುಂಡನ್ನು ಭಕ್ಷಣೆ ಮಾಡಲಿಕ್ಕೂ ಆಗ್ತಾ ಇಲ್ಲ. ಒಂದು ಕಡೆ ಭಯದಿಂದ ಕುಳಿತಿತ್ತು. ಒಂದು ಗಿಡುಗ ಬಂತು, ಮಾಂಸದ ತುಂಡನ್ನು ಅಪಹರಿಸಿಕೊಂಡು ತಾನು ಹೋಯಿತು. ಆವಾಗ ಆ ಕುರರ ಪಕ್ಷಿ ಭಯದಿಂದ ಮುಕ್ತಾಯಿತು. ಇದರಿಂದ ವಸ್ತುವಿನಲ್ಲಿ
ಇದು ಮತೀಯ ನನ್ನದು ಅಂತ ಅಭಿಮಾನ ಹುಟ್ಟಿದರೆ ಆವಾಗ ನಮಗೆ ಭಯ ಆಗತ್ತೆ. ಅದು ಬಿಟ್ಟು ಬಿಟ್ಟರೆ ಯಾವ ಭಯವೂ ಇಲ್ಲ. ಈ ಒಳ್ಳೆ ತತ್ವವನ್ನು ನಾನು ಈ ಕುರರ ಪಕ್ಷಿಯಿಂದ ಕಲಿತೆ ಅಂತ ಅವಧೂತರು. ಅದಾದಮೇಲೆ ಮಗು, ಒಂದು ಚಿಕ್ಕ ಮಗು ನನ್ನ ಗುರು. ಯಾಕೆ ಅಂದರೆ ಆ ಚಿಕ್ಕ ಮಗುವಿನ ನಾವು ಮಗುವನ್ನು ನೋಡಬೇಕು, ಚಿಕ್ಕ ಮಕ್ಕಳು ಹೇಗಿರ್ತಾರೆ ಅಂತ. ಅವರಿಗೆ ಮಾನಾಪಮಾನಗಳ ವಿಷಯದಲ್ಲಿ ಚಿಂತೆಯೇ ಇಲ್ಲ, ಮತ್ತು ಯಾವ ಬೈಗುಳಕ್ಕೂ ಪ್ರತಿಕ್ರಿಯೆ ನೀಡಲ್ಲ. ಹಾಗೆ ಮನೆ ಮಡದಿ ಮಕ್ಕಳು ಅಂತ ಸಂಸಾರದ ಯಾವ ಚಿಂತೆಯೂ ಇಲ್ಲ. ಮತ್ತು ಯಾವುದೇ ವಯ್ಯಾರ ಹಾಗೂ ಉಡುಪಿನ ಬಯಕೆ ಇಲ್ಲದೆ ತಾವೇ ಮಕ್ಕಳು ನಿಶ್ಚಿಂತರಾಗಿ ಸಂಚಾರ ಮಾಡ್ತಾ ಇರ್ತಾರೆ. ಆ ತತ್ವವನ್ನು ನಾನು ಕಲಿತೆ ಅಂತ ಹೇಳಿ ಕುಮಾರಿ ಅಂತ. ಆಮೇಲೆ ಒಂದು ಕನ್ಯಾ ಪರೀಕ್ಷೆಯ ಸಮಯ. ಕನ್ಯಾ ಪರೀಕ್ಷೆಯ ಸಮಯದಲ್ಲಿ ಅವಧೂತರು ಒಂದು ಪಾಠ ಕಲಿತಾರೆ. ಮೇಲ್ನೋಟಕ್ಕೊಂದು ಗೊಂದಲ ಮೂಡೋದು ಸಹಜ. ಹೆಸರಿಗೆ ಅವಧೂತರು. ಕನ್ಯಾ ಪರೀಕ್ಷೆಯ ಸಮಯದಲ್ಲಿ ಕದ್ದು ಕೇಳಿಸಿಕೊಂಡ ಪಾಠ ಏನು ಅಂದರೆ, ವ್ಯಾಖ್ಯಾನಕಾರ ಅಂತಾರೆ, ಇದು ಇವರ ಗರಿಮೆಯ ಪ್ರತೀಕ. ಏನು ಅಂದರೆ, ವಿರಕ್ತಿಯ ಮೆಟ್ಟಲನ್ನು ಏರಬೇಕು ಅಂದರೆ ಸಕ್ತ ಜನರ ಸಾಂಗತ್ಯ ಮಾಡಿಯೂ ಕೂಡ ವಿರಕ್ತಿಯ ಬೆಟ್ಟಲನ್ನು ಏರಬೇಕು. ಅದಕ್ಕೆ ದೃಷ್ಟಾಂತನೇ ಈ ಅವಧೂತ. ಒಮ್ಮೆ ಒಬ್ಬಳು ಕುಮಾರಿ ಇದ್ದಾಳೆ. ಕನ್ಯಾ ಪರೀಕ್ಷೆಗೆ ಜನರ ಆಗಮನ ಆಗಿದೆ. ಮನೆಯಲ್ಲಿ ಯಾರೂ ಕೂಡ ಇಲ್ಲ. ಅವರಿಗೆ ತಾನು ಭೋಜನ ಹಾಕಬೇಕು, ಆದರೆ ಅಕ್ಕಿ ಇಲ್ಲ. ಭತ್ತ ಕುಟ್ಟಿ ತಾನು ಅಕ್ಕಿಯನ್ನು ತೆಗೆದು ಹೊಟ್ಟು ಬಿಡಿಸಿ ಊಟ ಹಾಕಬೇಕು. ಅವಳು ವಿಚಾರ ಮಾಡ್ತಾರೆ, ನಾನೇನಾದರೂ ಈಗ ಭತ್ತ ಕುಟ್ಟಲು ಏನಾದರೂ ನಾನೀಗ ಶುರು ಮಾಡಿದರೆ ಇವರಿಗೆ ಒಂದು ಖಾತ್ರಿ ಆಗುತ್ತೆ, ಮನೆಯಲ್ಲಿ ಯಾವ ಧಾನ್ಯಾದಿಗಳು ಇಲ್ಲ, ನಾವೆಲ್ಲ ಬಂದಿದ್ದೇವೆ ಅಂತೇನೋ ಒಂದು ಭತ್ತವನ್ನು ತಂದು ಈಗ ಭತ್ತ ಕುಟ್ಟಿ ಮುಂದೆ ಅಕ್ಕಿ ಮಾಡಿ ನಮಗೆ ಊಟ ಹಾಕ್ತಾರೆ ಅಂಥೇಳಿ ಒಂದು ದಾರಿದ್ರ್ಯತೆ ಉಂಟು ಅಂತ ಭಾವ ಬಂದು ನನ್ನ ಬಂದ ಕೆಲಸ ಆಗೋದಿಲ್ಲ. ಭತ್ತ ಕುಟ್ಟಿಲ್ಲ ಅಂದರೆ ಭೋಜನ ಹಾಕಲಿಕ್ಕೂ ಸಾಧ್ಯ ಇಲ್ಲ. ಭತ್ತ ಕುಟ್ಟಬೇಕು, ಇವರಿಗೇನು ಗೊತ್ತಾಗಬಾರದು. ಹಾಗೆ ಒಂದು ವಿಚಾರ ಮಾಡ್ತಾಳೆ. ಎರಡು ಕೈಗೆ ಮೊದಲು ಒಂದು ಅನೇಕ ಬಳೆ ಇರುತ್ತೆ. ಅನೇಕ ಬಳೆಯನ್ನು ಇಟ್ಟು ಅನೇಕ ಬಳೆಗಳನ್ನು ಬಿಟ್ಟು ಒಂದು 3 ಬಳೆಗಳನ್ನು ಧರಿಸ್ತಾಳೆ, ಶಬ್ದ ಬರುತ್ತೆ. 3 ತೆಗೆದಿಟ್ಟು 2 ಬಳೆಗಳನ್ನು ಧರಿಸ್ತಾಳೆ, ಶಬ್ದ ಬರುತ್ತೆ. 1 ಬಳೆಯನ್ನು ಧರಿಸ್ತಾಳೆ, ಶಬ್ದ ಬರುವುದಿಲ್ಲ. ಸರಿ, ಬಳೆ ಕಥೆ ಆಯಿತು. ಬಳೆ ಕಥೆಗೂ ಅವಧೂತರ ವೈರಾಗ್ಯಕ್ಕೂ ಎಲ್ಲಿಗೆಲ್ಲಿಗೆ ಸಂಬಂಧ ಅಂದರೆ, ವಾಸೆ ಬಹೂನಾಂ ಕಲಹೋ ಭವೇತ್ ವಾರ್ತಾದ್ವಯೋರಪಿ ಅಂತ ಹೇಳೋದು ಭಾಗವತ. ಬಹಳ ಜನ ಇದ್ದರೆ ಗಲಾಟೆ ಆಗುತ್ತೆ, ಇಬ್ಬರಿದ್ರೆ ಪಟ್ಟಾಂಗ, ಒಬ್ಬರಿದ್ರೆ ಏನೂ ಆಗಲ್ಲ. ಈ ತತ್ವ ನಾನು ಕಲಿತು ಏನು ಮಾಡಿದೆ ಅಂದರೆ, ನಾನು ಒಬ್ಬನೇ ಇದ್ದೇನೆ ಅಂತಿಷ್ಟು ಹೇಳಿ, ಇನ್ನು ಒಬ್ಬ ಬಾಣಗಾರ, ಅವನ ಚರ್ಯೆ ಏನು ಅಂದರೆ ಹರಿತವಾದ ಬಾಣವನ್ನು ಮಾಡೋದ್ರಲ್ಲೇ ಅವನ ಪ್ರವೃತ್ತಿ ಸಾಗಿರುತ್ತೆ. ಪಕ್ಕದಲ್ಲೊಬ್ಬ ಚಕ್ರವರ್ತಿ ಹೋಗ್ತಾ ಇದ್ದಾನೆ. ಯಾವ ಚಕ್ರವರ್ತಿ ಹೋದರೂ ಕೂಡ ಎಷ್ಟೇ ಗುಣಗಾನ ಬಹುಪರಾಕ ಆದರೂ ಅವನ ಕಿವಿಗೆ ಬೀಳಲೇ ಇಲ್ಲ. ತನ್ನ ಪಾಡಿಗೆ ತಾನು ಬಾಣದಲ್ಲೇ ಇದ್ದಾನೆ. ಹಾಗೆ ನಾವು ಕೂಡ ಒಂದು ಕಾರ್ಯದಲ್ಲಿ ಮಗ್ನರಾದಾಗ ಭಗವಂತನಲ್ಲಿ ಮಗ್ನರಾಗಬೇಕು. ಎಷ್ಟೇ ಬಹುಪರಾಕ್, ಅದು ಬೇರೆಯವರ ವಿಷಯದಲ್ಲಾಗಲಿ ನಮ್ಮ ಬಗ್ಗೆ ಎಷ್ಟೇ ಬಹುಪರಾಕ್ ಹೇಳಿದರೂ ಕೂಡ ನಾವು ಮನಸ್ಸನ್ನು ಬಾಣಗಾರನಂತೆ ಪರಮಾತ್ಮನಲ್ಲೇ ನೆಲೆಗೊಳಿಸಬೇಕು ಅನ್ನೋ ತತ್ವವನ್ನು ನಾನು ಬಾಣಗಾರನಿಂದ ಕಲಿತೆ ಅಂತಿಷ್ಟು ಹೇಳಿ, ನನ್ನ ಇನ್ನೊಬ್ಬರು ಗುರುಗಳು ಸರ್ಪ ಒಳ್ಳೆಯ ಪ್ರಕೃತಿಯನ್ನು ಹೇಗೆ ಬಳಸಿಕೋಬೇಕು, ಮನುಷ್ಯನಿಗೆ ಅತ್ಯಂತ ಪಾಠ ಕಲಿಸೋದೇ ಮೊದಲು ಪ್ರಾಣಿಗಳು. ಸರ್ಪ ತನ್ನ ವಾಸಕ್ಕೋಸ್ಕರ ಮನೆ ಕಟ್ಟೋ ಜಾಯಮಾನವೇ ಇಲ್ಲ. ಮನೆ ಕಟ್ಟಬೇಕು ಅಂತ ಒಂದಿಷ್ಟು ಪ್ಲಾನ್ ಮಾಡಿ ಗೃಹ ಪ್ರವೇಶ, ಅವ್ರನ್ನ ಕರೆಯೋದು, ಆ ಹೋಮ ಈ ಹೋಮ ಏನೂ ಇಲ್ಲ. ಇಲಿ ಕಟ್ಟಿದ ಮನೆಯಲ್ಲಿ ತಾನು ಸುಖವಾಗಿ ಮಲಗುತ್ತೆ, ಉಣ್ಣುತ್ತೆ. ಆದರೆ ಅಲ್ಪಾಯುಷ್ಯವುಳ್ಳ ವ್ಯಕ್ತಿ ಬರೀ ಮನೆಗೋಸ್ಕರ ಮನೆ ಕಟ್ಟೋದಲ್ಲೇ ಕಾಲ ಕಳೀತಾ ಇರ್ತಾನೆ, ಸಾಧನೆ ಮಾಡೋದು ಕಮ್ಮಿ. ಗೃಹಾರಂಭೋ ಹಿ ದುಃಖಾಯ ಅಂತಾರೆ ಶಾಸ್ತ್ರಕಾರರು. ಆದ್ದರಿಂದ ಏಕಾಂಗಿಯಾಗಿ ಯಾವುದೋ ಒಂದು ಸಿಕ್ಕಿರ ತಾಣದಲ್ಲಿದ್ದು ಪರಮಾತ್ಮನ ಚಿಂತನೆ ನಡೆಸಬೇಕು. ಈ ತತ್ವವನ್ನು ನಾನು ಸರ್ಪದಿಂದ ಕಲಿತೆ ಅಂತ ಹೇಳಿ ಜೇಡರ ಹುಳು. ಇದರಿಂದ ನಾನು ತತ್ವವನ್ನು ಕಲಿತಿಲ್ಲ ಏನು, ಆದರೆ ಪರಮಾತ್ಮನ ಒಂದು ಮಹಿಮೆಯ ಜ್ಞಾನ ಬಂತು ಅಂತ. ಹೇಗೆ ಜೇಡರ ಹುಳು ತನ್ನ ನಾಭಿಯಿಂದ ನೂಲನ್ನು ತೆಗೆದು ಒಂದು ಬಲೆಯಾಕಾರದ ಗೂಡಿನ ನಿರ್ಮಾಣ ಮಾಡುತ್ತೆ, ಆಮೇಲೆ ಅದನ್ನು ತನ್ನ ಹೊಟ್ಟೆಯಲ್ಲೇ ಧಾರಣೆ ಮಾಡುತ್ತೆ. ಹಾಗೆ ಭಗವಂತ ತನ್ನ
ಹೊಟ್ಟೆಯಲ್ಲಿರುವ ಸೂಕ್ಷ್ಮವಾದ ಜಗತ್ತನ್ನು ಸೃಷ್ಟಿ ಮಾಡಿ ಮತ್ತು ಪುನಃ ತನ್ನ ಉದರದಲ್ಲೇ ಹಾಕಿಕೊಳ್ತಾನೆ. ಈ ಒಂದು ಭಗವಂತನ ಮಹಿಮೆಯ ಅರಿವು ನನಗೆ ಇದರಿಂದ ಬಂತು ಅಂತ ಹೇಳಿ ಕೊನೆಯ ಗುರುವನ್ನು ಹೇಳುತ್ತಾನೆ. ನನ್ನ ಕೊನೆಯ ಗುರು ಯಾವುದು ಅಂದರೆ ಒಂದು ಕಣಜದ ಹುಳು. ಏನು ಮಾಡುತ್ತೆ, ಈ ಕೀಟ ಒಂದು ಕೃಮಿಯನ್ನು ತಂದು ಅದರ ತಲೆಗೆ ಯಾವಾಗಲೂ ಕುಕ್ಕುತ್ತಾ ಇರುತ್ತೆ. ಇದಕ್ಕೆ ಭಯ ಜಾಸ್ತಿ. ನಿರಂತರವೂ ಇದು ಅದರ ಧ್ಯಾನವೇ ಮಾಡ್ತಾ ಇರುತ್ತೆ, ಆಹಾರ ಕೊಡ್ತಾ ಇರುತ್ತೆ, ಪೋಷಣೆ ಮಾಡುತ್ತೆ. ಕಾಲಾಂತರ ಆಗುವಾಗ ಈ ಕೀಟದಂತೆಯೇ ಆಕೃತಿಯನ್ನು ಪಡೆಯುತ್ತೆ ಈ ಹುಳು. ಹಾಗೆ ನಾವು ನಿರಂತರ ಪರಮಾತ್ಮನ ಉಪಾಸನೆಯನ್ನು ಮಾಡ್ತಾ ಹೋಗಬೇಕು. ಆವಾಗ ನಾವು ಪರಮಾತ್ಮನ ಸಾರೂಪ್ಯ ಪಡಿತೇವೆ, ನಾವು ನಮಗೆ ಯೋಗ್ಯತೆಗೆ ತಕ್ಕ ಗುಣಗಳನ್ನು ಪಡಿತೇವೆ ಅಂತ ಇಷ್ಟು ಜ್ಞಾನೋಪದೇಶವನ್ನು ಯದು ಮಹಾರಾಜರಿಗೆ ಮಾಡಿದ್ದಾರೆ ಅವಧೂತರು. ಅದೇ ವಿಷಯವನ್ನು ಇಲ್ಲಿ ಕೃಷ್ಣ ಪರಮಾತ್ಮ ಉದ್ಧವನಿಗೆ ಮಾಡಿ ಉಪದೇಶ. ಇನ್ನೊಂದು ಭಿಕ್ಷುಗೀತೆಯನ್ನು ಪರಮಾತ್ಮ ಹೇಳ್ತಾನೆ. ಸರಿ, ಉದ್ಧವ ಗೀತೆ ಈಗ 24 ಪ್ರಕೃತಿ ಪಾಠ ಕಲಿತ ಏನು ಅವಧೂತರ ಮಾತಿದೆ, ಆ ಅವಧೂತ ಗೀತೆಯನ್ನೇ ಹೇಳಾಗಿತ್ತು. ಭಿಕ್ಷುಗೀತೆಯನ್ನು ಪರಮಾತ್ಮ ಯಾಕೆ ಹೇಳಿದ್ದು ಅಂದರೆ, ವ್ಯಾಖ್ಯಾನಕಾರ ಅಂತಾರೆ, ಲೋಕದ ಸ್ವಭಾವ. ಕೆಟ್ಟ ಕೆಟ್ಟ ಮಾತನಾಡುವ ಮಂದಿ ಬಹಳ ಸಿಗ್ತಾರೆ. ಆದರೆ ಮನುಷ್ಯನ ದೌರ್ಬಲ್ಯ ಏನು ಗೊತ್ತಾ, ದೇಹಕ್ಕೆ ಈಟಿಯಿಂದ ಮೀಟಿದರೂ ಕೂಡ ಅವನು ಸಹಿಸಿಕೊಳ್ಳುತ್ತಾನೆ. ಆದರೆ ವಾಗ್ಬಾಣಗಳ ಪ್ರಖರತೆ ಮನಸ್ಸಿಗೆ ಬೆಂಕಿ ಕೊಡುತ್ತೆ, ಅದನ್ನು ಸಹಿಸಲ್ಲ. ಇದನ್ನು ಯಾರು ಸಹಿಸಿಕೊಳ್ಳುತ್ತಾನೋ ಅವನೇ ನಿಜವಾದ ಸಜ್ಜನ ಸಾಧಕ. ಇದು ಸರಿಯಾಗಿ ಅರ್ಥ ಮಾಡಿಸಬೇಕು ಅಂತ ಒಬ್ಬ ಭಿಕ್ಷುಕನ ಇತಿಹಾಸ ಹೇಳಿ ಅವನು ತಾನು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡ ಒಂದು ಗೀತೆಯನ್ನು ಉದ್ಧವನಿಗೆ ಉಪದೇಶ ಮಾಡ್ತಾನೆ. ಅವಂತಿ ನಗರದಲ್ಲಿ ಒಬ್ಬ ಶ್ರೀಮಂತ ಬ್ರಾಹ್ಮಣ ಇದ್ದ, ಒಳ್ಳೆ ಕೃಷಿಕ. ಎಷ್ಟೇ ಶ್ರೀಮಂತನಾದರೂ ಇನ್ನೊಬ್ಬರ ಧನಕ್ಕೆ ಆಸೆ ಪಡ್ತಾ ಇದ್ದ. ತನಗೆ ಧನ ಬೇಕು, ತನ್ನ ಧನ ಇನ್ನೊಬ್ಬರ ಬಳಿ ತರಲಬಾರದು ಅಂತಷ್ಟು ಆಸೆಯ ಪರಾಕಾಷ್ಠೆ. ಯಾರನ್ನೂ ಕೂಡ ಸತ್ಕಾರ ಮಾಡ್ತಾ ಇರಲಿಲ್ಲ. ಎಂತಹ ಮಹಾಪುರುಷ ಅಂದರೆ, ತಾನು ಗಳಿಸಿದ ದುಡ್ಡಿಗೆ ಒಂದು ಮನೆ ಮಾಡಿಸಿದ್ದ, ತಾನು ಗುಡಿಸಲು ವಾಸ ಮಾಡ್ತಾ ಇದ್ದ. ಅಂತಹ ಪುಣ್ಯಾತ್ಮ. ಸರಿಯಾಗಿ ಊಟ ಮಾಡ್ತಾ ಇರಲಿಲ್ಲ, ಮಕ್ಕಳು ಮಡದಿ ಎಲ್ಲರನ್ನೂ ದ್ವೇಷ ಮಾಡ್ತಾ ಇದ್ದ. ಎಲ್ಲರೂ ಇಡೀ ಲೋಕ ಇವನನ್ನು ತಿರಸ್ಕಾರ ಮಾಡಿದೆ. ಆದರೂ ಹಾಗೇ ಇದ್ದ. ಕೊನೆಗೆ ದೇವತೆಗಳು ಕೂಡ ತಿರಸ್ಕಾರ ಮಾಡ್ತಾರೆ. ಎಲ್ಲ ಧನವೆಲ್ಲ ನಾಶವಾಗಿದೆ. ಒಂದಿಷ್ಟು ಬಂಧುಗಳು ಒಂದಿಷ್ಟು ದುಡ್ಡನ್ನು ಕಸಿದು ಕಳ್ಳರು ದೋಚಿದ್ದಾರೆ. ಎಲ್ಲವೂ ನಾಶವಾಗಿದೆ. ಪಾಪ ಇವನು ಒಂಟಿಯಾಗಿದ್ದಾನೆ. ಎಲ್ಲರೂ ಕಾಲಕ್ಕೆ ಒಂದು ಕಾಲಕ್ಕೆ ದುಡ್ಡಿನ ಮೋಹದಿಂದ ಕಾಲಿಗೆ ಯಾರು ಮುಗಿ ಬೀಳುತ್ತಾ ಇದ್ದರು. ಎಲ್ಲರೂ ಕೂಡ ಕೈ ಖಾಲಿಯಾದಾಗ ಎಲ್ಲರೂ ಕಾಲು ಕಿತ್ತಿದ್ದಾರೆ. ಕೆಲವರು ಎಲ್ಲ ರಕ್ತವನ್ನು ಹೀರಿದ್ದಾರೆ. ಎಲ್ಲ ಜಿಪುಣ ಇವನು ತುಂಬ ಚಿಂತೆ ಬಾಧಿಸಿತು. ಆಗಿ ಇವನಿಗೊಂದು ವಿಶೇಷ ಒಂದು ತತ್ವದ ಸಾಕ್ಷಾತ್ಕಾರ ಮಾಡಿಕೊಂಡ. ಅವನು ಮಾತಾಡ್ತಾನೆ, ಅರ್ಥಸ್ಯ ಸಾಧನೆ ಸಿದ್ಧೇ ಉತ್ಕರ್ಷೇ ರಕ್ಷಣೆ ವ್ಯಯೇ ನಾಶೋಪಭೋಗ ಅಯಸಸ್ತ್ರಾಸಶ್ಚಿಂತಾ ಭ್ರಮೋ ನೃಣಾಂ. ದುಡ್ಡು ಹೇಗಿದೆ ಅಂದರೆ, ದುಡ್ಡನ್ನು ಗಳಿಸಬೇಕಾದರೂ ಕಷ್ಟ, ಗಳಿಸಿದ ಬಳಿಕ ಬೆಳೆಸಲು ಕಷ್ಟ, ಬೆಳೆಸಿದ ಮೇಲೆ ಉಳಿಸಲು ಕಷ್ಟ, ಉಳಿಸಾದ ಮೇಲೆ ಖರ್ಚು ಮಾಡಲು ಇನ್ನೂ ಕಷ್ಟ, ನಾಶವಾದರೂ ಪ್ರಾಣನಾಶದ ಕಷ್ಟ. ಸರಿ, ನಾಶವಾಗಿಲ್ಲ, ದುಡ್ಡನ್ನು ನಾವು ಅನುಭವಿಸುವಾಗ ದುಡ್ಡು ಖರ್ಚಾಗ್ತಿದೆ ಅನ್ನೋ ಚಿಂತೆ. ಮೊದಲಿನಿಂದ ಕೊನೆಯ ತನಕ ತ್ರಾಸ, ಆಯಾಸ, ನಾಶೋಪಭೋಗ ಆಯಾಸ ತ್ರಾಸ ಚಿಂತಾ ಭ್ರಮೋ ನೃಣಾಂ. ಈ ಧನ ಈ ರೀತಿಯಾಗಿ ಹೇಗೆ ಅಂದರೆ, ಜನರ ಬುದ್ಧಿ ಕೆಡಿಸುವ ಪಿಶಾಚಿ ಅಂತ ಬೈತಾನೆ ಬ್ರಾಹ್ಮಣ. ಇನ್ನೊಂದು ಮಾತು ಹೇಳ್ತಾನೆ, ಧನದ ಆಸೆ ಹೊಕ್ಕಿದರೆ 15 ಕಳ್ಳರು ಆರಾಮವಾಗಿ ಪ್ರವೇಶ ಮಾಡ್ತಾರೆ. ತೇಯಂ ಹಿಂಸಾನೃತಂ ದಂಭಃ ಕಾಮಕ್ರೋಧ ಸ್ಮಯೋ ಮದಃ ಭೇದೋ ವೈರಮ ವಿಶ್ವಾಸಃ ಸಂಸ್ಪರ್ಧಾ ವ್ಯಸನಾನಿ ಚ. ಈ ದುಡ್ಡಿನ ಆಸೆ ಶುರುವಾದರೆ ಆಗ ಸ್ಥೇಯ, ಹಿಂಸಾ, ನೃತ, ದಂಭ ಮೊದಲಾದ ಎಲ್ಲವೂ ಪ್ರವೇಶ ಮಾಡುತ್ತೆ ಅಂಥೇಳಿ ಎಲ್ಲ ದುಡ್ಡನ್ನು ಬಿಟ್ಟ. ತಾನು ಯಾವುದಕ್ಕೂ ಮನಸ್ಸು ಮಾಡದೆ ಒಂದು ತ್ರಿದಂಡಿ ಸನ್ಯಾಸಿಯಾದ ಭಿಕ್ಷುಕ ಭಿಕ್ಷೆಯನ್ನು ಬೇಡ್ತಾ ಇದ್ದಾನೆ. ಆಗಲೂ ಕೂಡ ಒಳ್ಳೆ ನಿಗೂಢ ಜ್ಞಾನಿ, ಯಾರಿಗೋ ಗೊತ್ತಿಲ್ಲ.
ವಂಚಕ, ಧರ್ಮ ಪ್ರದರ್ಶಕ, ಎಲ್ಲರಿಗೂ ಟೋಪಿ ಹಾಕಿ ಬೀದಿ ಪಾಲಾದವ ಅಂತೆಲ್ಲರೂ ಕೆಲವರು ಹಂಗಿಸ್ತಾ ಇದ್ದಾರೆ. ಇವನೊಬ್ಬ ಬಕಪಕ್ಷಿ ಧ್ಯಾನ ಮಾಡುತ್ತೆ, ಕಣ್ಣು ಮುಚ್ಚಿ ಕಣ್ಣು ತೆಗೆಯುತ್ತೆ, ಹಾಗೆ ಮೌನಿಯಾಗಿ ದುಡ್ಡು ಮಾಡೋ ಹೊರಟಿದ್ದಾನೆ ಅಂತೆಲ್ಲರೂ ನಗ್ತಾ ಇದ್ದಾರೆ. ಆಗ ಕೂಡ ಎಲ್ಲೋ ಪ್ರಾರಬ್ಧ ಅಂತ ಭಿಕ್ಷುಕ ಅನುಭವಿಸಿ ಆ ಬದುಕಿನ ಪರೀಕ್ಷೆಯಲ್ಲಿ ಗೆದ್ದ ಅವನು ಒಂದು ಮಾತು ಹೇಳ್ತಾನೆ, ನಾಯಂ ಜನೋ ಮೇ ಸುಖ ದುಃಖ ಹೇತು ನ ದೇವತಾತ್ಮ ಗ್ರಹ ಕರ್ಮ ಕಾಲಾಹ ಮನಃ ಪರಂ ಕಾರಣ ಮಾಮನಂತಿ ಸಂಸಾರ ಚಕ್ರಂ ಪರಿವರ್ತಯೇತ್ಯತ್. ನನ್ನ ಸುಖ ದುಃಖಗಳಿಗೆ ನನ್ನ ಪರಿಸರ, ನನ್ನ ಹತ್ತಿರದ ಜನ ಯಾರೂ ಕಾರಣ ಅಲ್ಲ. ದೇವತೆಗಳು, ದೇಹ, ನವಗ್ರಹ, ಯಾವ ಗ್ರಹಗಳೂ ಕಾರಣ ಅಲ್ಲ ಹೊರತು ಮನಸ್ಸೇ ಪ್ರಧಾನ ಕಾರಣ. ಅದರಿಂದ ದಾನಂ ಸ್ವಧರ್ಮೋ ನಿಯಮೋ ಯಮಶ್ಚ ಶ್ರುತಾನಿ ಕರ್ಮಾಣಿ ಚ ಸದ್ವ್ರತಾನಿ ಸರ್ವೇ ಮನೋ ನಿಗ್ರಹ ಲಕ್ಷಣಾಂತ ಪರೋ ಹಿ ಯೋಗೋ ಮನಸಃ ಸಮಾಧಿ. ಆದ್ದರಿಂದ ನೀವೇನು ದಾನ, ನಿಯಮ, ಯಮ ಎಲ್ಲ ವ್ರತಗಳನ್ನು ಮಾಡ್ತೀರೋ ಯಾಕೆ ಮಾಡಿ ಅಂದರೆ ಪರಮಾತ್ಮನ ಅನುಗ್ರಹಕ್ಕೋಸ್ಕರ, ನಿಮ್ಮ ಮನೋನಿಗ್ರಹಕ್ಕೋಸ್ಕರ ಮಾಡಿ. ನೀವು ಆಗ ಮನಸ್ಸು ಗೆದ್ದ ಮೇಲೆ ಪ್ರತ್ಯೇಕ ಮತ್ತೆ ದಾನ ಮಾಡಬೇಕು, ಯಾವುದು ಚಿಂತೆಯೂ ಇಲ್ಲ ಅಂತ ಭಿಕ್ಷು ಏನು ವೃದ್ಧ ಭಿಕ್ಷು ತಾನು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡ ಗೀತೆ ಇದೆಯೋ ಅದನ್ನು ಉದ್ಧವನಿಗೆ ಪರಮಾತ್ಮ ಉಪದೇಶ ಮಾಡ್ತಾ ಇದ್ದಾನೆ. ಆದ ಮೇಲೆ ಇನ್ನೊಂದು ಗೀತೆ, ಐಲ ಗೀತೆಯನ್ನು ಉಪದೇಶ ಮಾಡ್ತಾನೆ. ಪುರೂರವ ಮಹಾರಾಜ ಊರ್ವಶಿಯ ಸೌಂದರ್ಯಕ್ಕೆ ಪೂರ್ಣ ಮನಸೋತಿದ್ದಾನೆ. ಹುಚ್ಚನಂತೆ ಅವನಿಗೆ ಅರಿವು ಇರಲಿಲ್ಲ. ಹಾಗೆ ಅವಳ ಬೆನ್ನಿಂದ ಓಡಿದ್ದಾನೆ. ಅನೇಕ ಸಂವತ್ಸರ ಕಾಮಾಂಧನಾಗಿ ಸಂಚಾರ ಮಾಡುತ್ತಾ ಇದ್ದಾನೆ. ಎಷ್ಟೇ ಅನುಭವ ಆದರೂ ಕೂಡ ಕಾಮದ ತೃಷೆಯನ್ನು ತಣಿಸಲು ಅವನಿಗೆ ಸಾಧ್ಯ ಆಗಲಿಲ್ಲ. ಕೊನೆಗೆ ತಾನೇ ಕೆಲವು ಮಾತನಾಡುತ್ತಾನೆ. ಅವನು ಒಮ್ಮೆ ತನ್ನ ಇಡೀ ಜೀವನವನ್ನು ನೋಡಿಕೊಳ್ಳುತ್ತಾನೆ. ತಾನು ಹೇಗಿದ್ದವ ಅಂದರೆ ಶ್ವೇತಛತ್ರದ ಅಡಿಯಲ್ಲಿ ನಿಂತು ಇಡೀ ಜಗತ್ತಿಗೆ ಮಾರ್ಗದರ್ಶಕನಾಗಿ ನಾನು ನನ್ನ ಕೈಂಕರ್ಯದಲ್ಲಿ ಆ ಕೈಂಕರ್ಯದಲ್ಲಿ ನಾನು ಬದ್ಧನಾಗಿರಬೇಕಾಗಿತ್ತು. ಆದರೆ ಹುಚ್ಚನ ಹಾಗೆ ಏನೋ ಬೆನ್ನತ್ತಾ ಇದ್ದೇನೆ. ಅವನು ಒಳ್ಳೆ ದೃಷ್ಟಾಂತ ಹೇಳ್ತಾನೆ. 2 ಜೋಡಿ ಹೆಣ್ಣು ಕತ್ತೆ ಗಂಡು ಕತ್ತೆ ಇದೆ. ಗಂಡು ಕತ್ತೆ ಹೆಣ್ಣು ಕತ್ತೆಯನ್ನು ಬಯಸಿದ್ರು, ಹೆಣ್ಣು ಕತ್ತೆ ಗಂಡು ಕತ್ತೆಯನ್ನು ಕಾಲುಗಳಿಂದ ಒದಿತಾ ನಿರಾಕರಣೆ ಮಾಡಿದ್ರು, ಮತ್ತು ಪುನಃ ಆ ಗಂಡು ಕತ್ತೆ ಬೆನ್ನು ಹತ್ತಾ ಇರುತ್ತೆ. ಆ ಥರ ನನ್ನ ಸ್ಥಿತಿಯಾಗಿದೆ ಅಂತ ಹೇಳಿ, ಕಿಂ ವಿದ್ಯಾಯ ಕಿಂ ತಪಸಾ ಕಿಂ ತ್ಯಾಗೇನ ಶ್ರುತೇನ ವಾ ಕಿಂ ವಿವಿಕ್ತೇನ ಮೌನೇನ ಸ್ತ್ರೀಭಿರ್ಯಸ್ಯ ಮನೋಹೃತಾಂ. ಎಂತಹ ಹುಚ್ಚರು! ಯಾಕೆಂದರೆ ಮೂಗು ಚಂಪಕ, ಮುಖ ಕಮಲ, ಮಲ್ಲಿಗೆ ನಗು ಅಂತೆಲ್ಲ ವರ್ಣನೆ ಮಾಡ್ತಾ ಇರ್ತಾರೆ. ಆದರೆ ಇವ್ರಿಗೇನೋ ಗೊತ್ತಿಲ್ಲ, ಇವರು ಎಂಥವರು ಅಂದರೆ ಈ ಕ್ರಿಮಿಗಳಿಗೆ ಸಮಾನ ಅಂತ ಬೈತಾರೆ. ಯಾಕೆಂದರೆ ಎಲ್ಲ ತುಷ್ಟತಾಣದಲ್ಲಿ ವಿಹರಿಸುವ ಕ್ರಿಮಿಗಳು ಹೇಗೆ ಬಾಹ್ಯ ಸುಖವನ್ನು ಬಯಸ್ತಾ ಇರ್ತವೆ, ಅವರಿಗೆ ಆ ದುಷ್ಟ ತಾಣಗಳೇ ಸುಖ. ಹಾಗೆ ಅಂಥವರು ಕ್ರಿಮಿಗಳು ಅಂತ ತನ್ನನ್ನು ತಾನು ಬೈದುಕೊಳ್ಳುತ್ತಾನೆ. ಇದರಿಂದ ಹೇಳಿ, ತ್ವಂ ಮಾಂಸ ರುಧಿರಸ್ನಾಯು ಮೇಧೋ ಮಧ್ಯಾಸ್ಥಿ ಸಂಹತೌ ವಿಣ್ಮೂತ್ರ ಪೂಯೇ ರಮತಾಂ ಕ್ರಿಮೀಣಾಂ ಕಿಯದಂತರಂ ಅಂತ ಹೇಳಿ, ಅದರಿಂದ ಬಾಹ್ಯ ಕಾಮನೆಗಳ ಬಗ್ಗೆ ಆಸೆ ಪಡದೇನೆ ನಿರಂತರ ಸಜ್ಜನರ ಸಹವಾಸದಲ್ಲೇ ಇರಬೇಕು, ವಿಚಾರಗಳನ್ನೇ ಮಾಡ್ತಾ ಇರಬೇಕು ಅಂತ ಉದ್ಧವನ ಮೂಲಕ ಕೃಷ್ಣ ನಮಗೆಲ್ಲ ಉಪದೇಶ ಮಾಡಿದ್ದಾನೆ. ಕೆಲವು ಶಬ್ದಾರ್ಥ ಕೇಳ್ತಾನೆ ಉದ್ಧವ. ಶ್ರೀಮಂತ ಅಂದರೆ ಯಾಕೆ ಅಂದರೆ ನಮ್ಮ ಲೋಕದ ಸ್ಥಿತಿ ನಾವು ನೋಡಬೇಕು. ಹೆಚ್ಚು ಗೊಂದಲ ಗುಮ್ಮಾನ ಎಲ್ಲ ಆಗ್ತಿರೋದೇ ಶ್ರೀಮಂತ ಬಡವರ ತಾರತಮ್ಯದಿಂದ. ಒಂದು ಒಳ್ಳೆಯ ಮಾತನ್ನು ಕೇಳ್ತಾನೆ. ಶ್ರೀಮಂತರು ಅಂದರೆ ಯಾರು, ಬಡವರು ಅಂದರೆ ಯಾರು, ಗುಣಾಢ್ಯರು ಅಂದರೆ ಯಾರು, ಮೂರ್ಖರು ಅಂದರೆ ಯಾರು, ವಿದ್ಯಾ ಅಂದರೆ ಏನು ಅಂತ ಅವಾಗ ಹೇಳ್ತಾರೆ, ಆತ್ಮನಿ ಭಿದಾ ಬೋಧ ವಿದ್ಯಾ, ನಾನು ಬ್ರಹ್ಮ ಬೇರೆ ಎನ್ನುವ ಜ್ಞಾನವೇ ವಿದ್ಯಾ. ಸರಿ, ದರಿದ್ರರು ಯಾರು ಅಂದರೆ ಧನ ಇಲ್ಲದವ ದರಿದ್ರ ಅಲ್ಲ, ಸಂತೋಷ, ಧನ ಇದ್ದು ಧನ ಇಲ್ಲದೆ ಹೋದರೂ ಅಸಂತೃಪ್ತಿ ಉಳ್ಳವ ದರಿದ್ರ, ಸಂತೃಪ್ತಿ ಇಲ್ಲದವ ದರಿದ್ರ. ಸರಿ,
ಅದೇ ಹೇಳ್ತಾರೆ, ಯಾಕೆ ದರಿದ್ರೋಹಿ ಅಸಂತುಷ್ಟ. ಯಾಕೆಂದರೆ ಎಷ್ಟೇ ಇದ್ದರೂ ಕೂಡ ಇನ್ನು ಬೇಕು ಬೇಕು ಅಂತಿದ್ದರೆ ಅವನು ದರಿದ್ರನೇ ಆಗ್ತಾನೆ. ಸರಿ, ಶ್ರೀಮಂತ ಗುಣಾಢ್ಯ ಯಾರು ಅಂದರೆ ಗುಣಾಢ್ಯೋ ಹಿ ಆಢ್ಯ. ಗುಣವುಳ್ಳವನೇ ಗುಣಾಢ್ಯ ಹೊರತು ಧನವುಳ್ಳವ ಗುಣಾಢ್ಯ ಅಲ್ಲ. ಹೇಳಿ, ಶ್ರೀಮಂತ ಯಾರು ಅಂತಂದರೆ ಹೇಳುವಾಗ ಯಾರು ಸಂತೋಷ ಪಡ್ತಾನೋ ಅವನೇ ಶ್ರೀಮಂತ ಅಂತಾನೆ. ತುಷ್ಟ ಶ್ರೀಮಾನ್ ಎಲ್ಲ ಹೇಳೋ ಮಾತು. ಯಾಕೆಂದರೆ ಎಷ್ಟೇ ಧನ ಬಂದರೂ ಅತೃಪ್ತಿ ಕಾಡಿದರೆ ಅದು ಶ್ರೀಮಂತಿಕೆ ಇಲ್ಲ. ಇದರಲ್ಲಿ ಯಾರು ಖುಷಿ ಪಡ್ತಾನೋ ಅವನೇ ಶ್ರೀಮಂತ ಅಂತಿತ್ತು. ಹೇಳಿ, ಸರಿ. ಹಾಗಾದರೆ ಪಂಡಿತರು ಅಂದರೆ ಯಾರು ಅಂದರೆ ಶಬ್ದಜ್ಞಾನವುಳ್ಳವರು ಪಂಡಿತರಲ್ಲ, ಬಂಧ ಮೋಕ್ಷವಿತ್ತು ಅಂತ. ಬಂಧ ಮತ್ತು ಮೋಕ್ಷ, ಬಂಧದಿಂದ ಹೇಗೆ ಪಾರಾಗಿ ಮೋಕ್ಷಕ್ಕೆ ಹೇಗೆ ಸಾಗಬೇಕು ಅನ್ನುವ ಪಥಿಯ ಪ್ರಜ್ಞಾವುಳ್ಳವರು. ಹೇಳಿ, ಮೂರ್ಖರು ಯಾರು ಅಂದರೆ ದೇಹವೇ ಆತ್ಮ ಅಂತ ಯಾರು ಭಾವಿಸ್ತಾರೋ ಅವರೇ ಮೂರ್ಖರು ಅಂತ ಪರಿಪರಿಯಾಗಿ ಸ್ಪಷ್ಟವಾಗಿ ಉದ್ಧವನಿಗೆ ಕೃಷ್ಣ ತತ್ವೋಪದೇಶ ಮಾಡಿದ ಮೇಲೆ, ವಿದ್ರಾವಿತೋ ಮೋಹಮಯೋಂಧಕಾರೋ ಯ ಆಶ್ರಿತೋ ಮೇ ತವ ಸನ್ನಿಧಾನಾತ್ ವಿಭಾವಸೋಃ ಕಿಂ ನು ಸಮೀಪಗಸ್ಯ ಶೀತಂ ತಮೋಭಿಃ ಪ್ರಭವತ್ಯಜಾತ್ಯ. ಉದ್ಧವ ಆಡೋ ಮಾತು, ನನ್ನ ಮನದಲ್ಲಿ ಎಲ್ಲ ಅಭಿಮಾನಾದಿ ಕಲ್ಮಶ ಮನೆ ಮಾಡಿಕೊಂಡಿತ್ತು. ನಿನ್ನ ಅಮೃತೋಪಮವಾದ ಏನು ಬೋಧನೆ ಇದೆ ಎಲ್ಲವೂ ಕೂಡ ಕಲ್ಮಶಗಳು ದೂರ ಹೋಗಿದೆ. ಯಾಕೆ ಅನ್ನೋ ಒಂದು ಒಳ್ಳೆ ದೃಷ್ಟಾಂತ ಕೊಡುತ್ತಾನೆ. ವಿಭಾವಸೋಃ ಕಿಂ ನು ಸಮೀಪಗಸ್ಯ ಶೀತಂ ತಮೋಭಿ ಪ್ರಭವತ್ಯಜಾದ್ಯ. ಈ ಹಿಮಕಿರಣಗಳಿರುತ್ತೆ. ಸೂರ್ಯನ ಕಿರಣ ತಲೆ ಎತ್ತಿದಾಗ ಹಿಮಕಿರಣಗಳು ಎಲ್ಲಾದರೂ ತಮ್ಮ ತಲೆಯನ್ನು ಎತ್ತುತ್ತಾ ಅಂತ ಕೇಳ್ತಾರೆ. ಎಲ್ಲವ ಹಿಮಕಿರಣಗಳು ತಮ್ಮ ಈ ತಲೆಯನ್ನು ಬಗ್ಸುತ್ತೆ. ಹಾಗೆ ನೀನು ಕೂಡ ನಿನ್ನ ಬೋಧನೆಯಿಂದ ಎಲ್ಲವೂ ಕಲ್ಮಶ ದೂರವಾಗಿದೆ ಅಂತ ಇಷ್ಟು ಹೇಳಿದ ಮೇಲೆ ನೀನು ಕಲಾಪ ಗ್ರಾಮಕ್ಕೆ ತೆರಳು ಅಂತ ಉದ್ಧವರನ್ನು ಕಳಿಸ್ತಾನೆ. ಅದಾದ ಮೇಲೆ ಇವರ ಶಾಪ ಹತ್ತಿರ ಬಂದಿದೆ, ಯಾದವರ ಸಂಹಾರವಾಗಬೇಕು. ಕೃಷ್ಣ ಎಲ್ಲರನ್ನೂ ಕೂಡ ಪ್ರಭಾಸಕ್ಕೆ ಹೋಗೋಣ ಅಂತ ಹೇಳಿ ಅಂತ್ಯಕಾಲ ಪ್ರಭಾಸದಲ್ಲಾಗಬೇಕು ಅಂತ ಕೃಷ್ಣನ ಚಿಂತನೆ. ಅಲ್ಲ, ದ್ವಾರಕೆಯೇ ಮಹಾಕ್ಷೇತ್ರ. ಹೀಗಿದ್ದಾಗ ಅದನ್ನು ಬಿಟ್ಟು ಪ್ರಭಾಸಕ್ಕೆ ಯಾಕೆ ಕರೆದುಕೊಂಡು ಹೋಗಬೇಕು ಅಂದರೆ ಶಾಸ್ತ್ರ ಒಂದು ಕೊಡುವ ಆದೇಶ, ಗತ್ವೈ ಅಲ್ಪಮಪಿ ಕ್ಷೇತ್ರಂ ಸ್ಯಾತ್ ಮಹಾಫಲ ವಿದ್ಯಜ. ಬೇರೆ ಕಡೆಯವರು ಅಕ್ಷೇತ್ರಸ್ಥರು ಕ್ಷೇತ್ರಕ್ಕೆ ತೆರಳಿ ಪ್ರಾಣ ಬಿಡಬೇಕು. ದೊಡ್ಡ ಕ್ಷೇತ್ರದಲ್ಲಿದ್ದರೂ ಬೇರೆ ಚಿಕ್ಕ ಚಿಕ್ಕ ಕ್ಷೇತ್ರವಾದರೂ ಹೋಗಿ ಪ್ರಾಣತ್ಯಾಗ ಮಾಡಬೇಕು, ಆಗ ಮಹಾಫಲ ಅಂತ ಶಾಸ್ತ್ರ. ಅದಕ್ಕೋಸ್ಕರ ಹತ್ತಿರ ಇರೋ ಪ್ರಭಾಸಕ್ಕೆ ತೆರಳಿ ಎಲ್ಲ ದಾನ ಧರ್ಮಗಳನ್ನು ಮಾಡಿಸಿದ್ದಾನೆ. ಒಂದು ಮಾತು ಬೆಳೆದು ದೊಡ್ಡ ಕಲಹಾರಂಭವಾಗಿದೆ. ಹಿಂದೆ ಬಾಲಕರು ಮಾಡಿದ ಚೇಷ್ಟೆಗೆ ಒನಕೆಯನ್ನು ಕೊಟ್ಟಿ ಒಂದು ಸಮುದ್ರದಲ್ಲಿ ಹಾಕಿದ್ದಾರೆ. ಆ ಒನಕೆ ಪುಡಿಗಳೇ ಬಂದು ಒಂದು ತರಹದ ಹುಲ್ಲು ಬೆಳೆದಿತ್ತು. ಆ ಹುಲ್ಲನ್ನು ಎಸೆದುಕೊಂಡು ಕೇವಲ ಇಂತಹ ಯಾರು ದೇವಾಂಶರು, ಬಾಣಕ್ಕೂ ಜಗ್ಗದ ದೇಹ, ಹುಲ್ಲಿನ ಪ್ರಹಾರದಿಂದ ಇಡೀ ದೇಹದಿಂದ ಪ್ರಾಣ ನಿರ್ಗಮಿಸಿದೆ. ಅದನ್ನು ಬ್ರಾಹ್ಮಣರ ಶಾಪ ಎಷ್ಟು ಉಚ್ಚಮಟ್ಟದ್ದು. ಬ್ರಾಹ್ಮಣರ ಬ್ರಹ್ಮದ್ರೋಹ ಮಾಡಬಾರದು ಅಂತ ನಾವು ವಿಚಾರ ಮಾಡಬೇಕು. ಇಷ್ಟು ಹೇಳಿ ಬಲರಾಮರು ಸಮುದ್ರಕ್ಕೆ ಪ್ರವೇಶ ಮಾಡಿ ತಮ್ಮ ಮೂಲ ರೂಪಕ್ಕೆ ಸೇರಿದ್ದಾರೆ. ಕೃಷ್ಣ ಒಂದು ವೃಕ್ಷದ ಬುಡದಲ್ಲಿದ್ದಾನೆ, ಕೆಂಪಾದ ಪಾದ. ಆಗ ಬೇಡರಾಗಿದ್ದಾರೆ, ಜರ ಅನ್ನೋ ವ್ಯಾಧ ಬಾಣ ಬಿಡುತ್ತಾನೆ. ಯಾಕಂದರೆ ಭೃಗುಋಷಿಗಳೇ ಕೃಷ್ಣನ ಎದೆಗೆ ಒದ್ದಿದ್ದಾರೆ, ಅದರಿಂದ ಈ ಜನ್ಮ ಪ್ರಾಪ್ತವಾಗಿದೆ. ಆದರೆ ಆಮೇಲೆ ಪರಮಾತ್ಮನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನಾನು ಮಾಡಿದ್ದು ತಪ್ಪು ಅಂತ ಅರಿವು ಬರುತ್ತೆ. ಯಾಕೆ ಅಂದರೆ ಅದುಷ್ಟತ್ವಾತ್ತು ಮನಸಃ ಭಕ್ತಿ ಲೋಪೋ ನ ಚಾಪ್ಯಭೂತ್. ಆಚಾರ ಕೊಡೋ ನಿರ್ಣಯ, ಧರ್ಮಾಧರ್ಮಗಳ ಪರಿವೇ ಭಾಷ್ಯದ ಆಡಂಬರ ಆಚರಣೆಯಿಂದಲ್ಲ, ಒಳಗಿನ ಮನಸ್ಸಿನಿಂದ ಅಂತಾರೆ. ಹಾಗಾಗಿ ತಾವು ವಸ್ತುತಃ ಕರ್ಮ ತಪ್ಪಾದರೂ ಮನಸ್ಸು ಶುದ್ಧವಾಗಿತ್ತು, ಆದ್ದರಿಂದ ನೀಚ ಯೋನಿ ಬಂದರೂ ಭಕ್ತಿ ಲೋಪ ಆಗಿರಲಿಲ್ಲ. ಹಾಗಾಗಿ ಪ್ರಾರ್ಥನೆ ಮಾಡಿದ್ದಾರೆ. ಆವಾಗ ಇಲ್ಲೊಂದು ಅಂಶ ನಿರೂಪಣೆ ಮಾಡ್ತಾರೆ. ಬಾಣ ಬಿಟ್ಟಿದ್ದಾನೆ, ಸಾಮಾನ್ಯ ಬಿಟ್ಟ ಬಾಣ ಕೃಷ್ಣನ ಪಾದ ಚಿನ್ಮಯ, ಅದು ಅಚ್ಛೇದ್ಯ ಅಭೇದ್ಯ. ಆದ್ದರಿಂದಾಗಿ ಪರಮಾತ್ಮ ಈ ಬಾಣದ ಏಟನ್ನು ಹೇಗೆ ಸ್ವೀಕಾರ ಮಾಡ್ತಾರೆ ಅಂತ ಪ್ರಶ್ನೆ ಬರೋದು ಸಹಜ. ವ್ಯಾಖ್ಯಾನಕಾರರು ವಿಭಿನ್ನ ದೃಷ್ಟಿಕೋನದಿಂದ ವಿಚಾರ ಮಾಡ್ತಾರೆ.
ಸುವರ್ಣ ಪುಷ್ಪಾರ್ಚನೆಯನ್ನು ಪರಮಾತ್ಮ ಹೇಗೆ ಸ್ವೀಕಾರ ಮಾಡ್ತಾನೋ ಹಾಗೆ ಇದೊಂದು ಅಯೋಮಯ ಪುಷ್ಪಾರ್ಚನೆ ಅಂತ ಭಾವಿಸಿದ ಪರಮಾತ್ಮ. ಭಾವಿಸಿ ಆದ್ದರಿಂದ ಬೇಡನಿಗೆ ಪಾಪನೇ ಬರಲಿಲ್ಲ. ಅಲ್ಲಿ ಹೇಳುವಾಗ ಇತ್ಯಾದಿಷ್ಟೋ ಭಗವತ ಕೃಷ್ಣೇನ ಇಚ್ಛಾ ಶರೀರಿಣ ತ್ರಿಹಿ ಪರಿಕ್ರಮ್ಯ ತಂ ನತ್ವಾ ವಿಮಾನೇನ ದಿವಂ ವ್ಯಯೌ. ಆ ಜರಾವ್ಯಾಧ ಪರಮಾತ್ಮನ ಆಜ್ಞೆಯಂತೆ ತ್ರಿಹಿ ಪರಿಕ್ರಮ್ಯ 3 ಬಾರಿ ಪರಮಾತ್ಮನನ್ನು ಪ್ರದಕ್ಷಿಣೆ ಮಾಡಿ ಸಶರೀರನಾಗಿ ಸ್ವರ್ಗಕ್ಕೆ ಹೋಗ್ತಾನೆ. ಯಾಕೆ ಅಂದರೆ ವಸ್ತುತಃ ಬೇರೆ ದಿವ್ಯ ಶರೀರ ಸ್ವೀಕಾರ ಮಾಡಿಕೊಂಡು ಹೋಗಬೇಕು. ಈ ಶರೀರದಿಂದಲೇ ಸ್ವರ್ಗಾರೋಹಣ ಯಾಕೆ ಮಾಡಿಸಿದ್ದು ಅಂದರೆ ಪರಮಾತ್ಮನು ತನ್ನ ಒಂದು ವೈಭವವನ್ನು ತೋರಿಸ್ತಾನೆ ಅಂತ ಲೀಲೆ. ನನ್ನ ಅನುಗ್ರಹದಿಂದ ಬೇಡನೇ ಸಶರೀರನಾಗಿ ಸ್ವರ್ಗಾರೋಹಣ ಮಾಡಿದ ಮೇಲೆ ನಾನು ಇನ್ನು ಹೇಗೆ ಹೋಗಬೇಕು, ಅದು ನನಗೇನು ಅಸಾಧ್ಯ ಅಲ್ಲ ಅಂತ ಒಂದು ಮಹಿಮೆ ತೋರಿಸಬೇಕಾಗಿತ್ತು. ಅದಕ್ಕೆ ಈ ಪ್ರಸಂಗ ಬಳಸಿಕೊಂಡ ಅಂತಾರೆ ವ್ಯಾಖ್ಯಾನಕಾರರು. ಆಮೇಲೆ ಪರಮಾತ್ಮ ಏನು ಮಾಡ್ತಾನೆ, ತಾನು ಅದೃಶ್ಯನಾಗಿ ಒಂದು ಕೃತ್ರಿಮ ಶರೀರ ಸೃಷ್ಟಿ ಮಾಡಿ ದಾರುಕನಿಗೆ ಆಜ್ಞೆ ಇತ್ತಿದ್ದಾನೆ. ಅರ್ಜುನರಿಗೆ ಹೇಳಬೇಕು ಇದನ್ನು ದಹನ ಮಾಡಲಿಕ್ಕೆ ಅಂತಿಷ್ಟು ಹೇಳಿ ತಾನು 1 ರೂಪದಿಂದ ಭೂಮಿಯಲ್ಲೇ ಇದ್ದಾನೆ. ಯಾಕೆಂದರೆ ಕೃಷ್ಣವಂತ ಜಪ ಯಾರು ಮಾಡುತ್ತಾರೋ ಅವರಿಗೆ ಅನುಗ್ರಹ ಮಾಡಬೇಕು ಅಂತ 1 ರೂಪದಿಂದ ಭೂಮಿಯಲ್ಲೇ ಇದ್ದು, ಇನ್ನೊಂದು ರೂಪದಿಂದ ಸೂರ್ಯಮಂಡಲದಲ್ಲಿದ್ದಾನೆ, ಮತ್ತೊಂದು ರೂಪದಿಂದ ರುದ್ರಲೋಕದಲ್ಲಿದ್ದಾನೆ, ಇನ್ನೊಂದು ರೂಪದಿಂದ ಬ್ರಹ್ಮಲೋಕದಲ್ಲಿದ್ದಾನೆ. ಒಟ್ಟು 5 ರೂಪ. ಇನ್ನೊಂದು ರೂಪದಿಂದ ತಾನು ಮೂಲ ರೂಪದೊಂದಿಗೆ ಸಂಶ್ಲೇಷ ಹೊಂದಿದ್ದಾನೆ ಅಂಥೇಳಿ ಇಷ್ಟು ನಿರೂಪಣೆ ಮಾಡಿ ದಾರುಕ ಈ ವಿಚಾರವನ್ನು ಅಷ್ಟು ಹೇಳ್ತಾನೆ, ಪ್ರಸ್ತಾವನೆ ಮಾಡಿದ್ದಾನೆ. ಆವಾಗ ಅವರಿಗೂ ಅರ್ಥ ಆಗಿದೆ ನಮ್ಮ ಮಹಾಪ್ರಸ್ಥಾನವೂ ಆಗಬೇಕು ಅಂತ. ಅರ್ಜುನ ಸಂಸ್ಕಾರ ಮಾಡಿ ಎಲ್ಲ ರುಕ್ಮಿಣಿ ಅಗ್ನಿ ಪ್ರವೇಶ ಮಾಡಿದ್ದಾಳೆ. ಸತ್ಯಭಾಮೆಯು ಕೂಡ ತಾನು ತಪಸ್ಸು ಮಾಡಿ ಎಲ್ಲರ ಅಗ್ನಿ ಪ್ರವೇಶ ಅಂದರೆ ಅಲ್ಲಿ ಹೋಗಿ ಎಲ್ಲರೂ ಮರೆಯಾಗಿದ್ದಾರೆ. ಸರಿ, ಮತ್ತು 16,100 ಜನ ಯಾಕೆ ಅಂದರೆ ಅವ್ರಿಗೊಂದು ಚಿಕ್ಕ ಅಹಂಕಾರ ಇತ್ತು. ನಾವು ಇರೋದ್ರಿಂದಲೇ ಕೃಷ್ಣನಿಗೆ ನಮ್ಮ ಅಪೇಕ್ಷೆ ಬಹಳ ಅಂತ ಒಂದು ಚಿಕ್ಕ ಅಹಂಕಾರ ಇತ್ತು. ಅದರ ಫಲವಾಗಿ ಮ್ಲೇಚ್ಛರು ಅಪಹಾರ ಮಾಡುವ ಸ್ಥಿತಿ ಬಂತು. ನಾವು ಇಡೀ ಮಹಾಭಾರತವನ್ನು ನೋಡುವಾಗ ಮೇಲ್ನೋಟಕ್ಕೆ ಸ್ವಲ್ಪ ಭೀಮರ ಪಾತ್ರಕ್ಕಿಂತ ಅರ್ಜುನರ ಪಾತ್ರ ಒಂದು ಸ್ವಲ್ಪ ಮೇಲುಗೈ ಅಂತ ಕಾಣುತ್ತೆ. ಆದರೆ ಈ ಭಾಗದಲ್ಲಿ ಅರ್ಜುನನ ಪಾತ್ರ ಏನು ಅಂತ ಗೊತ್ತಾಗುತ್ತೆ. ಮ್ಲೇಚ್ಛರು ಅಪಹಾರ ಮಾಡ್ತಾ ಇದ್ದಾರೆ. ಗಾಂಡೀವ ಇದು ಎತ್ತಲಿಕ್ಕೆ ಆಗಲಿಲ್ಲ. ಅರ್ಜುನ ಗಾಂಡೀವ ಧನುಸ್ಸು ಕೈ ಜಾರಿತ್ತ, ಅದು ಯುದ್ಧದಲ್ಲಿ ಕೈ ಜಾರಿತ್ತು, ಇಲ್ಲಿ ಎತ್ತಲಿಕ್ಕೆ ಆಗಲಿಲ್ಲ. ಅರ್ಜುನನ ಆ ಶಕ್ತಿ ಸಾಮರ್ಥ್ಯ ಬಂದದ್ದು ಪರಮಾತ್ಮನ ಅನುಗ್ರಹದಿಂದ ಅಂತ ನಾವು ಹೆಚ್ಚು ಹೇಳಬಹುದು. ಇಷ್ಟಾದ ಮೇಲೆ ಎಷ್ಟು ಜನ ಸಾಧ್ಯವೋ ಅಷ್ಟು ಜನರನ್ನು ಪಟ್ಟಣಕ್ಕೆಲ್ಲ ಸ್ವೀಕರಿಸಿಕೊಂಡು ಹೋಗಿ ಅಲ್ಲಿ ವಜ್ರನನ್ನು ಕೂಡಿಸ್ತಾನೆ. ಇನ್ನು ಕುರುಕ್ಷೇತ್ರದಲ್ಲಿ ಕೃತವರ್ಮನ ಮಗ, ಅವನಿಗೆ ಪಟ್ಟಾಭಿಷೇಕ ಮಾಡಿ, ಇಂದ್ರಪ್ರಸ್ಥದಲ್ಲಿ ಪರೀಕ್ಷಿತನಿಗೆ ಪಟ್ಟಾಭಿಷೇಕ ಮಾಡಿ, ಉಳಿದ ಪತ್ನಿಯರ ರಕ್ಷಣೆ ಜವಾಬ್ದಾರಿಯನ್ನು ಅವರಿಗೆ ಒಪ್ಪಿಸಿ ಎಲ್ಲರೂ ಕೂಡ ತಾವು ತಮ್ಮ ದೇಹತ್ಯಾಗ ಮಾಡಿ ಅಲ್ಲಿಗೆ ಈ ಸ್ಕಂಧ ಸಮಾಪ್ತವಾಗುತ್ತೆ. ಕೊನೆಯದಾಗಿ ಶುಕಾಚಾರ್ಯರು ಒಂದು ಮಾತಾಡೋದು, ಯಗೇ ತದ್ದೇವ ದೇವಸ್ಯ ವಿಷ್ಣೋ ಕರ್ಮಾಣಿ ಜನ್ಮ ಚ ಕೀರ್ತಯೇತ್ ಶ್ರದ್ಧಯಾ ಮರ್ತ್ಯಃ ಸರ್ವ ಪಾಪೈಃ ಪ್ರಮುಚ್ಯತೆ. ವಿಷ್ಣುವಿನ ಅವತಾರ ಮತ್ತು ಲೀಲೆಗಳನ್ನು ಶ್ರದ್ಧೆಯಿಂದ ಯಾರು ಕೇಳ್ತಾನೋ ಹೊಗಳುತ್ತಾನೋ ಎಲ್ಲ ಪಾಪಗಳಿಂದ ಅವನು ಮುಕ್ತನಾಗ್ತಾನೆ ಅಂತಿಷ್ಟು ಹೇಳಿ, ಇತ್ತಂ ಹರೇರ್ ಭಗವತೋ ರುಚಿರಾವತಾರ ವೀರ್ಯಾಣಿ ಚಾಸ್ಯ ಚರಿತಾನಿ ಚ ಸಮ್ಮತಾನಿ ಅನ್ಯತ್ರ ಚೇಹ ಚ ಶ್ರುತಾನಿ ಗೃಣನ್ ಮನುಷ್ಯೋ ಭಕ್ತಿಂ ಪರಾಂ ಪರಮಹಂಸಗತೌ ಲಭೇತ. ಏನು ಭಗವತಾದಿ ಗ್ರಂಥಗಳಲ್ಲಿ ಹರಿಯ ಮನೋಹರವಾದ ಅವತಾರ ಕಾರ್ಯಗಳನ್ನು ನಾನೇನು ಹೇಳಿದ್ದೇನೆ. ಈ ಮಂಗಳಕರವಾದ ಬಾಲ ಲೀಲೆಗಳನ್ನು ಯಾವ ಮಾನವ ಕೊಂಡಾಡ್ತಾನೋ ಅವನಿಗೆ ಏನು ಅಂದರೆ ಭಕ್ತಿಂ ಪರಾಂ ಪರಮಹಂಸಗತೌ ಲಭೇತ ಅಂತಾರೆ. ವಿಶೇಷವಾಗಿ ಪರಮಹಂಸ ಯತಿಗಳಿಗೆ ಏನು ಪರಮಾತ್ಮನ ಭಕ್ತಿ ಲಭ್ಯವಾಗುತ್ತೋ ಆ ತರಹದ ಭಕ್ತಿಯನ್ನು ನಾವು ಹೊಂದುತ್ತಾನೆ ಅಂತೆಷ್ಟು ನಿರೂಪಣೆ ಮಾಡಿ ಇಲ್ಲಿಗೆ ಭಾಗವತದಲ್ಲಿ ಏಕಾದಶ ಸ್ಕಂಧ 31ನೇ ಅಧ್ಯಾಯ ಸಮಾಪ್ತಿಯಾಗಿದೆ. ದ್ವಾದಶ ಸ್ಕಂಧವನ್ನು ಮತ್ತು ಉಳಿದ ಸ್ಕಂಧಗಳ ಸಾರವನ್ನು ನಾಳೆ ನೋಡೋಣ ಅಂತ ಹೇಳ್ತಾ, ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇದಾರ್ಪಣಮಸ್ತು.